ಎಲ್ಲರೂ ನಮಸ್ಕಾರ. ರಶ್ಮಿ ಧ್ವನಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. 9ನೇ ತರಗತಿಯ ನನ್ನೆಲ್ಲ ಆತ್ಮೀಯ ಪ್ರೀತಿಯ ಮುದ್ದು ಮಕ್ಕಳೇ, ಇಂದಿನ ಈ ದಿನದ ಕನ್ನಡ ತರಗತಿಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಪುಟಾಣಿಗಳೇ, ಕಳೆದ ದಿನ ತರಗತಿಯಲ್ಲಿ ನಾವು 9ನೇ ತರಗತಿಯ ಕನ್ನಡ ಭಾಷಾ ಪಠ್ಯಪುಸ್ತಕದಲ್ಲಿ ಇರ್ತಕ್ಕಂತಹ ಭಾಗ 2ರಲ್ಲಿ ಬರುವಂತಹ ಪಾಠ ಪೂರಕ ಪಾಠ ಶಾಂತ ಕವಿ ರಚನೆ ಮಾಡಿರ್ತಕ್ಕಂತಹ ಅಂದರೆ ಶಾಂತರಸ ಕವಿ ರಚನೆ ಮಾಡಿರ್ತಕ್ಕಂತಹ ಉರಿದ ಬದುಕು ಅನ್ನುವಂತಹ ಪಾಠವನ್ನು ನಾವು ನೋಡ್ತಾ ಇದ್ವಿ. ಈ ಉರಿದ ಬದುಕು ಅನ್ನುವಂತಹ ಪಾಠ ಇದೊಂದು ಕಥೆ ರೂಪದಲ್ಲಿರತಕ್ಕಂತಹ ಪಾಠ. ಆಗಿನ ಕಾಲದಲ್ಲಿ ಯಾವ ರೀತಿಯಾಗಿ ಸಿಚುವೇಶನ್ ಇತ್ತು, ಬ್ರಿಟಿಷರಿದ್ದಂತಹ ಕಾಲದಲ್ಲಿ ನಮ್ಮ ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ಕಾದ್ಮೇಲೆ ಹೈದರಾಬಾದ್ ಸಂಸ್ಥಾನವನ್ನು ನಿಜಾಮರು ಕೊಟ್ಟಿರಲಿಲ್ಲ. ಅವರು ಇನ್ನೂ ಆಳ್ವಿಕೆಯನ್ನು ಮಾಡ್ತಾ ಇದ್ದ. ಅಲ್ಲಿ ಆಳ್ವಿಕೆಯನ್ನು ಮಾಡ್ತಿರುವಂಥ ಸಂದರ್ಭದಲ್ಲಿ ಅಲ್ಲಿರ್ತಕ್ಕಂತಹ ಜನರ ಪರಿಸ್ಥಿತಿ ಹೇಗಿತ್ತು ಅನ್ನುವಂಥದ್ದನ್ನು ಕಥೆ ರೂಪದಲ್ಲಿ, ಆಮೇಲೆ ಬೀದರ್ ಭಾಷೆಯಲ್ಲಿ ಮತ್ತು ಉತ್ತರ ಕನ್ನಡದ ಸೊಬಗಿನಲ್ಲಿ ಏನಗೈತಿ ಪ್ರಸ್ತುತ ಪಾಠ ಮೂಡಿ ಬಂದೈತೆ ಅಂತಲೇ ಹೇಳ್ಬೋದು. ಇಲ್ಲಿ ಅಣ್ಣವ್ವ ಇದ್ದವಳು ತನ್ನ ಅಣ್ಣನಿಗೆ ಏನು ಹೇಳ್ತಾ ಇದ್ಲು, ನಮ್ಮಪ್ಪನನ್ನು ಕೊಂದಿರ್ತಕ್ಕಂತಹ ವ್ಯಕ್ತಿನ ನೀನು ಕೊಲ್ಲಬೇಕು, ಆಗ ಮಾತ್ರ ಅದನ್ನು ನೋಡ್ಲಿಕ್ಕೆ ಅದು ನಾನು ಬದುಕಬೇಕು, ಆಗ ಮಾತ್ರ ನಮ್ಮ ಜನ್ಮ ಸಾರ್ಥಕ ಆಕತ್ತೆ ಅನ್ನುವಂಥ ಒಂದು ಮಾತಿನಲ್ಲಿ ಹೇಳ್ತಾಳೆ. ಹೊಟ್ಟೆ ಹಸ್ಕೊಂಡು ಬಂದಿರತಕ್ಕಂತಹ ಅಣ್ಣ ಎಷ್ಟೇ ನಾನು ಒಳಗೆ ಬಂದು ಉಣ್ತೀನವ ತಂಗ್ಯವ ಅಂತಂದ್ರು ಅವಳು ಹೇಳೋದಿಲ್ಲ. ಒಳಗಿರ್ತಕ್ಕಂತಹ ಗಟ್ಟಿ ಬ್ಯಾಳಿ ಅಂದರೆ ಬೇಳೆ ಪಲ್ಯ ಮತ್ತು ರೊಟ್ಟಿಯನ್ನು ಒಂದು ಚೀಲದಲ್ಲಿ ತಂದು ತೊಗೊಂಡು ನಾನು ತಿಂದು ಎಲ್ಲಾದರೂ ಹೋಗಿ ತಿನ್ನು ಅಂಥೇಳಿ ತನ್ನ ಅಣ್ಣನಿಗೆ ಚೀಲವನ್ನು ಕೊಡ್ತಾಳೆ. ಆಗ ಕೊಟ್ಟಿರ್ತಕ್ಕಂತಹ ತಂಗಿ ಕೊಟ್ಟಿರ್ತಕ್ಕಂತಹ ಚೀಲವನ್ನು ತೆಗೆದುಕೊಂಡಂತಹ ಅಣ್ಣ ಏನು ಮಾಡ್ತಾನೆ, ಹೊರಗಡೆ ಹೋಗಿ ಊಟ ಮಾಡ್ತಾನೋ ಇಲ್ಲೋ ಮುಂದೇನಾಗತ್ತೆ ಅನ್ನುವಂಥದ್ದನ್ನು ನಾವು ಮುಂದುವರೆದಂತಹ ತರಗತಿಯಲ್ಲಿ ನೋಡಬೇಕು. ಬನ್ನಿ ಮುಂದುವರೆದಂತಹ ಪಾಠವನ್ನು ನಾವು ಮುಂದುವರಿಸೋಣ. ಘೌ ಎನ್ನುವ ಕತ್ತಲೆ ಏನೂ ಕಾಣದು. ನೋಡಿ, ತಂಗಿ ಕೊಟ್ಟಿರ್ತಕ್ಕಂಥ ಗಟ್ಟಿ ಬ್ಯಾಳಿ ಮತ್ತು ರೊಟ್ಟಿಯ ಚೀಲವನ್ನು ತೆಗೆದುಕೊಂಡು ಅಣ್ಣ ಹೋಗ್ತಾನೆ, ಹಿಂದೆ ಸರಿತಾನೆ. ಅಷ್ಟೊತ್ತಿಗೆ ಅವಳು ಬಾಗಿಲನ್ನು ಹಾಕಿಕೊಂಡು ಒಳಗೆ ಹೋಗ್ತಾಳೆ. ಯಾಕಂದರೆ ತನ್ನ ಗಂಡ ಕುಡಿದು ಒಂದು ಮಲಗಿರ್ತಾನೆ. ಮತ್ತು ಅಣ್ಣ ಬಂದ ನನ್ನ ಸುದ್ದಿಗೆ ರಾಮ ಏನು ಮಾಡ್ತಾನೆ, ರಜಾಕಾರರಿಗೆ ಹೋಗಿ ಹೇಳ್ತಾನೆ. ಹೀಗಾಗಿ ಅವಳು ಏನು ಮಾಡ್ತಾಳೆ, ಬೇಗನೆ ಬಾಗಿಲನ್ನು ಮುಚ್ಕೊಳ್ತಾಳೆ. ಅಂದರೆ ಮುಚ್ಚಿಕೊಂಡಿತ್ತು ಅಂದರೆ ಬಾಗಿಲನ್ನು ಹಾಕ್ಕೊಳ್ತಾಳೆ. ಘೌ ಎನ್ನುವಂತಹ ಕತ್ತಲೆ ನೋಡಿ, ಮಧ್ಯರಾತ್ರಿ ಆಗಿರತ್ತಾ, ಎಲ್ಲಿ ನೋಡಿದರೂ ಕೂಡ ಕತ್ತಲೆ. ಆಗಿನ ಕಾಲದಲ್ಲಿ ಅಷ್ಟೊಂದು ವಿದ್ಯುತ್ ಇರಲಿಲ್ಲ, ಹೀಗಾಗಿ ಕತ್ತಲೆ ತುಂಬಿತ್ತು. ಈ ಕತ್ತಲೆಯನ್ನು ಸೀಳಿಕೊಂಡು ಎಲ್ಲಿಗೆ ಹೋಗಬೇಕು ನೋಡಿ, ಇಂತಹ ಮಧ್ಯರಾತ್ರಿಯಲ್ಲಿ ಸಿಕ್ಕಾಪಟ್ಟೆ ಕತ್ತಲೆ ಐತಿ, ಈ ಕತ್ತಲೆಯನ್ನು ಸೀಳ್ಕೊಂಡು ಎಲ್ಲಿಗೆ ಹೋಗಬೇಕು ಅಂಥೇಳಿ ಆತ ವಿಚಾರ ಮಾಡ್ತಿದ್ದಾನ. ಊರಿಗೆ ಪೊಲೀಸರು ಬೇರೆ ಬಂದಿದ್ದಾರಂತೆ. ನೋಡಿ, ಮೊದಲೇ ಅವ್ರ ತಂಗಿ ಹೇಳ್ತಾಳಲ್ವಾ ಏನಂತ, ಅಣ್ಣ ಇಲ್ಲಿ ಪೊಲೀಸರು ಬಂದಾರಂತ ಹೇಳ್ತಾಳೆ. ಹೀಗಾಗಿ ಊರಿಗೆ ಬೇರೆ ಪೊಲೀಸರು ಬಂದಾರಂತ. ಅಲ್ಲದೆ ರಜಾಕಾರರ ದಂಡು ಈ ಊರಲ್ಲಿ ದೊಡ್ಡದೇ ಆದಂತೆ. ನೋಡಿ, ರಜಾಕಾರರ ದಂಡು ಕೂಡ ಏನಾಗೈತಿ, ಇಲ್ಲೇ ಉಳ್ಕೊಂಡು ಬಿಟ್ಟೈತಿ. ಅಗಸೆಯ ಕಡೆ ಹೋದರೆ ಪ್ರಾಣ ಉಳಿಯದು. ಅಗಸೆ ಅಂತಂದರೆ ಊರಿನ ಹೆಬ್ಬಾಗಿಲು ಕಡೆ ಹೋದರೆ ನನ್ನ ಪ್ರಾಣ ಖಂಡಿತವಾಗಿ ಉಳಿಯುವುದಿಲ್ಲ. ಆ ಓಣಿಯಲ್ಲಿ ಮಸೀದಿ, ಅಲ್ಲಿ ರಜಾಕಾರರ ಕ್ಯಾಂಪ್, ಈ ಕಡೆ ಸಣ್ಣ ಸಂದಿಯಲ್ಲಿ ತಪ್ಪಿಸಿಕೊಂಡು ಹೋಗಬೇಕು. ನೋಡಿ, ಅಲ್ಲಿ ಊರಿನ ಹೆಬ್ಬಾಗಿಲ ಕಡೆ ಹೋದರೆ ಖಂಡಿತವಾಗಿಯೂ ನನ್ನ ಪ್ರಾಣ ಉಳಿಯಂಗಿಲ್ಲ. ನಾನು ಈ ಓಣಿಯಲ್ಲಿ ಇನ್ನೊಂದು ಓಣಿ ಐತಲ್ಲ, ಆ ಓಣಿಯಲ್ಲಿ ಮಸೀದಿ ಐತಿ, ಅಲ್ಲಿ ರಜಾಕಾರ ಕ್ಯಾಂಪ್ ಅಂದ್ರೆ ಅವ್ರು ಅಲ್ಲೇ ಉಳ್ಕೊಂಡ್ಬಿಟ್ಟಾರೆ. ಒಂದು ಟೆಂಟನ್ನು ಹಾಕ್ಕೊಂಡು, ಒಂದು ತಂಗುದಾನವನ್ನು ಹಾಕ್ಕೊಂಡು ಏನು ಮಾಡಿದಾರೆ, ರಜಾಕಾರರು ಅಲ್ಲೇ ಉಳಿದ್ಬಿಟ್ಟಿದ್ದಾರೆ. ಆದರೆ ನಾ ಏನು ಮಾಡಬೇಕು, ಆ ಕಡೆ ಹೋದ್ರೆ ಖಂಡಿತವಾಗಿಯೂ ನಾ ಅವ್ರ ಕೈಯಲ್ಲಿ ಸಿಕ್ಕಾಕೊಳ್ತೀನಿ. ನಾ ಏನು ಮಾಡಬೇಕು, ಈ ಸಣ್ಣ ಸಂದಿಯಲ್ಲಿ ಏನು ನಾನು ತಪ್ಪಿಸ್ಕೊಂಡು ಹೋಗಬೇಕು ಅಂಥೇಳಿ ಆತ ಏನು ಮಾಡ್ತಾನೆ ಅನ್ಕೋತಾನ. ಮುಂದೆ ನೋಡಿ, ಒಂದೆರಡು ಮನೆ ದಾಟಲಿಲ್ಲ, ಯಾರೋ ಹಿಂದೆ ಬದ್ದ ಶಬ್ದ. ನೋಡಿ, ಆತ ಅಷ್ಟೊಂದು ರಾತ್ರಿಯಲ್ಲಿ ಒಂದು ಸಣ್ಣ ಸಂದಿಯಲ್ಲಿ ಏನಾದರೂ ಮಾಡಿ ನಾನು ಹೋಗಬೇಕು ಅಂತ ಅಂದ್ಕೊಂಡು ರಜಾಕಾರದಿಂದ ತಪ್ಪಿಸ್ಕೋಬೇಕಂತೆ ಅಂದ್ಕೊಂಡು ಏನು ಮಾಡ್ತಾನೆ, ಒಂದು ಸಣ್ಣ ಸಂದಿಯಲ್ಲಿ ಹೋಗ್ತಿರ್ತಾನೆ. ಇನ್ನೂ ಒಂದೆರಡು ಮನೆ ಕೂಡ ಆತ ದಾಟಿರಂಗಿಲ್ಲ. ಆತನ ಹಿಂದೆ ಯಾರೋ ಬಂದ ಹಾಗೆ ಶಬ್ದ ಆಗ್ತತಿ. ತಿಪ್ಪಣ್ಣ ಹಿಂತಿರುಗಿ ನಿಂತು ಕೈ ಬಾಂಬಿಗಾಗಿ ಜೇಬಿನಲ್ಲಿ ಕೈ ಇಳಿಬಿಟ್ಟ. ನೋಡಿ, ಆತನ ಕೈ ಚೀಲ ಇರತ್ತೆ ಆತನ ಬಗಲಿಗೆ, ಆ ಬಗಲಿನಲ್ಲಿ ಇರ್ತಕ್ಕಂಥ ಕೈ ಚೀಲದಲ್ಲಿ ಬಾಂಬನ್ನು ಇಟ್ಕೊಂಡು ಬಂದಿರ್ತಾನೆ. ಅವೇನು ಮಾಡೋ, ಯಾರೋ ನನ್ನ ಹಿಡ್ಕೊಂಡ್ಬಿಟ್ರು ಅಂಥೇಳಿ ಅಂದ್ಕೊಂಡು, ಅಂದರೆ ಯಾರೋ ಹಿಂದೆ ಬಂದಂಗೆ ಆಗಿತ್ತಲ್ಲ ಅಂತ ಅಂದ್ಕೊಂಡು ಬಾಂಬನ್ನು ತೆಗೆದುಕೊಳ್ಬೇಕಂತೇಳಿ ಜೇಬಿನೊಳಗೆ ಏನು ಮಾಡ್ತಾನೆ, ಕೈಯನ್ನು ಹಾಕ್ತಾನೆ. ಯಾರೂ ಇಲ್ಲ. ಮತ್ತೆ ಹಿಂತಿರುಗಿ ನೋಡ್ತಾನೆ, ಅಲ್ಲಿ ಯಾರೂ ಇರೋಂಗಿಲ್ಲ. ತಿಪ್ಪಣ್ಣ ಹಿಂದಿರುಗಿ ನಡೆದ. ಅವಾಗ ಹಿಂದೆ ನೋಡ್ತಾ ಮುಂದೆ ನೋಡ್ತಾ ಏನು ಮಾಡ್ದ, ನಡೆದ.
4 ಮಾರು ಹೋಗಿರಲಿಲ್ಲ, ಹಿಂದಿನಿಂದ ಗಪ್ಪನೆ ಅವನ 2 ಕೈಗಳನ್ನು ಹಿಡಿದರು. ಇನ್ನೂ ಒಂದು 4 ಹೆಜ್ಜೆನೂ ಕೂಡ ಹೋಗಿರಲಿಲ್ಲ ಅಷ್ಟೊತ್ತಿಗೆ ಹಿಂದಿನಿಂದ ಬಂದವರು ಗಪ್ಪನ ಅಂಥೇಳಿ ಸಡನ್ನಾಗಿ ಬಂದವರು ಏನು ಮಾಡ್ತಾನೆ, ತಿಪ್ಪಣ್ಣ ಕೈಗಳನ್ನು ಹಿಡ್ಕೊಂಡು ಹಿಡಿತ ಬಲವಾಗಿತ್ತು. ಅಂದರೆ ಬಿಗಿಯಾಗಿ ಆತನನ್ನು ಹಿಡ್ಕೊಂಡಿದ್ದು, ಕೊಸರಿಕೊಳ್ಳಲು ಆಗಲಿಲ್ಲ. ಆಗ ತಿಪ್ಪಣ್ಣನಿಗೇನಾಯಿತು, ಆತನ ಕಡೆ ಹಿಡಿದವ್ರ ಕಡೆಯಿಂದ ಕೊಸರಿಕೊಳ್ಳಲು ಆತನಿಗೆ ಆಗಲಿಲ್ಲ. ನಾನು ಶಂಕರಣ್ಣ, ನೋಡಿ ಆತನ ಹಿಡಿದುಕೊಂಡಂತಹ ವ್ಯಕ್ತಿ ಹೆಸರೇನಿಲ್ಲಿ ಶಂಕರಣ್ಣ ಅಂಥೇಳಿ. ಆಗ ಏನು ಹೇಳ್ತಾನ, ನಾನು ಶಂಕರಣ್ಣ, ಸುಮ್ಮನೆ ನನ್ನ ಜೊತೆಗೆ ಬಾ ಎಂದು ಆತ ತಿಪ್ಪಣ್ಣನ ಕೈ ಬಿಟ್ಟು ಹೆಗಲ ಮೇಲೆ ಕೈ ಹಾಕಿ ದರ ನಡೆಸಿಕೊಂಡು ಹೋಗಿ ಯಾವುದೋ ಇಕ್ಕಟ್ಟಾದ ಓಣಿಯಲ್ಲಿ ಹಾದು ಮನೆಯೊಂದರ ಹಿತ್ತಲ ಬಾಗಿಲಿಗೆ ಮೆಲ್ಲನೆ 3 ಸಲ ಬಡಿದ. ಬಾಗಿಲು ತೆರೆಯಿತು. ಆಗ ಆತನನ್ನು ತಿಪ್ಪನನ್ನು ಹಿಡಿದುಕೊಂಡವ್ರು ಯಾರಾಗಿದ್ರು, ಇಲ್ಲಿ ಶಂಕರನಾಗಿದ್ದ. ಆತನನ್ನು ಬಿಗಿಯಾಗಿ ಹಿಡ್ಕೊಂಡು ಸುಮ್ಮನೆ ನನ್ನ ಜೊತೆಗೆ ಬಾ, ನೀ ಬಾಯಿ ಮಾಡೋಕ್ಕೆ ಹೋಗಬೇಡ, ಇಷ್ಟೊಂದು ಮಧ್ಯರಾತ್ರಿ ಇದೆಲ್ಲ ಬಾಯಿ ಮಾಡ್ಲಿಕ್ಕೆ ಹೋಗಬೇಡ ಅಂಥೇಳಿ, ಸೈಲೆಂಟ್ ಆಗಿರ ಅಂಥೇಳಿ ಆತನಿಗೆ ಹೇಳಿ ಆತನ ಕೈ ಬಿಟ್ಟು ಆಮೇಲೆ ಹೆಗಲ ಮೇಲೆ ಕೈ ಹಾಕಿ ಆತನ ದರ ನಡೆಸ್ಕೊಂಡು ಹೋದ. ಅಲ್ಲಿ ಇಕ್ಕಟ್ಟಾದಂಥ ಸಣ್ಣದಾಗಿರ್ತಕ್ಕಂಥ ಒಂದು ಓಣಿ ಇತ್ತು. ಆ ಓಣಿಯಲ್ಲಿ ಹಾದೋಗಿ ಮನೆಯ ಹಿತ್ತಲ ಬಾಗಿಲು, ಅಂದರೆ ಮನೆಯ ಹಿತ್ತಲ ಬಾಗಿಲ, ಗ್ರಾಮೀಣ ಪ್ರದೇಶಗಳೆಲ್ಲ ನೀವು ನೋಡಿರ್ಬೋದು, ಹಿತ್ತಲ ಕಡೆ ಅಂತ ಇರ್ತಾರೆ. ಹೀಗಾಗಿ ಮನೆ ಹಿತ್ತಲ ಬಾಗಿಲ ಕಡೆ ಹೋಗಿ ಮೆಲ್ಲನೆ 3 ಸಲ ಟಕ್ 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 ಅಂಥೇಳಿ 3 ಸಲ ಬಡಿತಾನ. 3 ಸಲ ಬಡ್ದಿದ್ದ ಆವಾಜಿಗೆ ಏನಾಯಿತು, ಯಾರೋ ಬಂದು ಬಾಗಿಲು ಅಂತ ಇರ್ತಾರೆ. ಇಬ್ಬರು ಒಳ ಹೊಕ್ಕರು, ಅಂದರೆ ಇಬ್ಬರು ಏನು ಮಾಡಿದರು, ಆ ಮನೆಯ ಒಳಗಡೆ ಬಾಗಿಲು ತೆರೆದಂತಹ ಮನೆಯ ಒಳಗಡೆ ಹೋಗ್ತಾರೆ. ಆಗ ಬಾಗಿಲು ಮುಚ್ಚಿತು. ಇವರಿಬ್ಬರು ಒಳಗಡೆ ಹೋದ್ಮೇಲೆ ಏನಾಯ್ತಪ್ಪ ಅಂದ್ರೆ, ಅವರು ಬಾಗಿಲನ್ನು ಮುಚ್ಕೊಂಡ್ರು. ಎಲ್ಲಿ ಹೋದರು, ಯಾರ ಮನೆಗೆ ಹೋದರು ಅಂತಂದರೆ ನೋಡಿ, ಮಂದಗೆ ಚಿಮಣಿ ಉರಿಯುತ್ತಿತ್ತು. ನೋಡಿ, ಆಗಿನ ಕಾಲದಾಗೆಲ್ಲ ಕರೆಂಟ್ ಇರಲಿಲ್ಲ ಮಕ್ಕಳೇ. ಹೀಗಾಗಿ ಚಿಮಣಿ ಅಂದರೆ ಸೀಮೆ ಎಣ್ಣೆಯನ್ನು ಹಾಕಿ ದೀಪವನ್ನು ಹಚ್ತಾ ಇದ್ರು. ಹೀಗಾಗಿ ಮಂದಗೆ ಚಿಮಣಿ ಉರಿತಾ ಇತ್ತು. ತಿಪ್ಪಣ್ಣನಿಗೆ ಜೀವದಲ್ಲಿ ಜೀವ ಇರಲಿಲ್ಲ. ಯಾಕಂದ್ರೆ ಅಷ್ಟೊಂದು ರಾತ್ರಿಲಿ ಸಡನ್ನಾಗಿ ಹಿಡ್ಕೊಂಡ್ಬಿಟ್ರೆ. ಯಾಕಂದರೆ ಮೊದಲೇ ಪೊಲೀಸ್ ಕಡೆಯಿಂದ ರಜಾಕಾರದಿಂದ ತಪ್ಪಿಸ್ಕೊಂಡು ಓಡಾಡ್ತಾ ಇದ್ದ. ಹೀಗಾಗಿ ಇವನು ಏನಾದರೂ ನಾನು ಹಿಡಿದು ಕೊಟ್ಬಿಟ್ರೇನೋ ಅಂಥೇಳಿ ಜೀವದಲ್ಲಿ ಆತನ ಒಳಗೆ ಭಯ ಸ್ಟಾರ್ಟ್ ಆಗಿಬಿಟ್ಟಿತ್ತು. ಶಂಕರಣ್ಣ ಯಾರೆಂಬುದು ಗೊತ್ತಾಗಿತ್ತು. ಆದರೆ ಆತ ಪೊಲೀಸರಿಗೆ ಹಿಡಿದು ಕೊಟ್ಟರೆ ಶಂಕರಣ್ಣ ಯಾರು ಏನು ಅಂತ ಆತನಿಗೆ ಗೊತ್ತಾಗಿತ್ತು. ಯಾಕಪ್ಪ ಅಂತಂದ್ರೆ ಶಂಕರಣ್ಣನ ಫ್ಯಾಮ್ಲಿಗೂ ಮತ್ತು ಈತನ ಫ್ಯಾಮ್ಲಿಗೂ ಒಂದು ಸ್ವಲ್ಪ ಮೊದಲಿಂದನೂ ಕೂಡ ಒಂದು ಸ್ವಲ್ಪ ವೈಮನಸ್ಸು ಇತ್ತು. ಹೀಗಾಗಿ ಏನಾದ್ರು ಪೊಲೀಸರು ಹಿಡಿದು ಕೊಟ್ಬಿಟ್ರೆ ಅಂಥೇಳಿ ಆತನಿಗೆ ಆ ಮನಸ್ಸೊಳಗೆ ಮಾತಾಡ್ತಾ ಇದ್ದ ತಿಪ್ಪಣ್ಣ. ಯಾಕಂದರೆ ತಿಪ್ಪಣ್ಣನ ಮನೆತನದ ಮೇಲೆ ಶಂಕರಣ್ಣಂದು ಸಿಟ್ಟಿತ್ತು. ನೋಡಿ, ನಾ ಈಗ ಮೊದಲೇ ಹೇಳಿದಾಗೆ ತಿಪ್ಪಣ್ಣನ ಫ್ಯಾಮ್ಲಿಗೂ ಮತ್ತು ಶಂಕರಣ್ಣನ ಫ್ಯಾಮ್ಲಿಗೂ ಅಷ್ಟಕ್ಕಷ್ಟೇ. ಹೀಗಾಗಿ ಆ ಸಿಟ್ಟಿನ ಸಲುವಾಗಿ ಈತೇನಾದರೂ ಅವ್ರಿಗೆ ಹಿಡ್ಕೊಟ್ಬಿಡ್ತಾನೇನೋ ಅಂಥೇಳಿ ಆತನಿಗೆ ಅನ್ನಿಸ್ತಾ ಇತ್ತು. ಸಿಟ್ಟು ಎನ್ನುವುದಕ್ಕಿಂತ ಕುಣಿಸೆ ಇತ್ತು. ನೋಡಿ, ಅಂದರೆ ಅಷ್ಟೊಂದು ಅವರಿಬ್ಬರ ಕುಟುಂಬಗಳ ಮಧ್ಯೆ ಅಷ್ಟೊಂದು ಸಿಟ್ಟು ಅಥವಾ ಒಂಥರ ದ್ವೇಷ ಅನ್ನುವಂಥದ್ದು ಇತ್ತು. ಆತ ತನ್ನ ಕೈಗಳನ್ನು ಬಿಟ್ಟು ಹೆಗಲ ಮೇಲೆ ಕೈ ಹಾಕಿ ಬರುವಾಗ ತಾನೇಕೆ ಅವನ ಮೇಲೆ ಆಕ್ರಮಣ ಮಾಡಲಿಲ್ಲ, ಯಾಕೋ ಬ್ಯಾಡ್ ಅನಿಸಿತು. ನೋಡಿ, ಇಲ್ಲಿ ತಿಪ್ಪಣ್ಣ ತನ್ನ ಮನಸ್ಸೊಳಗೆ ಮಾತಾಡ್ತಾ ಇದ್ದಾನೆ. ಏನಂತ, ಆತ ತನ್ನ ಕೈಗಳನ್ನು ಬಿಟ್ಟು ನನ್ನ ಕೈಯನ್ನು ಹಾಕಿ ಬಂದ. ಅವ ಬರುವಾಗ ನಾನೇಕೆ ಅವನ ಮೇಲೆ ಆಕ್ರಮಣವನ್ನು ಮಾಡಲಿಲ್ಲ, ಆದರೆ ನನಗೆ ಯಾಕೆ ಮಾಡಲಿಲ್ಲ, ನನಗೆ ಯಾಕೋ ಬ್ಯಾಡ್ ಅನ್ನಿಸ್ತು. ಸಮಯ ಬಂದರೆ ಬಾಂಬ್ ಹೋಗಿದರಾಯಿತು ಅಂದುಕೊಂಡೆ. ಸಮಯ ಏನಾದರೂ ಅಂತಹ ಕೆಟ್ಟ ಸಮಯ ಅಂತಂದರೆ ಈತ ಪೊಲೀಸರಿಗೆ ಅಥವಾ ರಜಾಕಾರರಿಗೆ ಹಿಡಿದು ಕೊಡುವಂತಹ ಸಮಯ ಬಂತಂದ್ರೆ ನಾನು ಏನು ಮಾಡ್ತೀನಿ, ಹಂಗೇನಾರು ಅಂಥ ಸಮಯ ಬಂತಂದ್ರೆ ನಾನು ಏನು ಮಾಡ್ತೀನಿ, ಸಡನ್ನಾಗಿ ಅವನ ಮೇಲೆ ಬಾಂಬನ್ನು ಹಾಕಿದ್ರಾಯಿತು ಅಂತೇಳಿ ತನ್ನ ಮನಸ್ಸೊಳಗೆ ತಾನೇ ತಿಪ್ಪಣ್ಣ ಅಂದ್ಕೊಳ್ತಾನೆ. ನೋಡಿ, ಮುಂದೆ ಚಿಮಣಿಯ ಬೆಳಕಿನಲ್ಲಿ ತಿಪ್ಪಣ್ಣ ಇನ್ನೊಬ್ಬ ಬಾಗಿಲು ತೆರೆದ ವ್ಯಕ್ತಿಯನ್ನು ನೋಡಿದ. ನೋಡಿ, ಆತ ಶಂಕರನ 3 ಸಲ ಟಕ್ ಟಕ್ ಅಂದು ಬಡಿದಾಗ ಬಾಗಿಲು ತೆರೆದಿತ್ತಲ್ವಾ. ಆಗ ಬಾಗಿಲು ತೆರೆದಂಥ ಸಂದರ್ಭದಲ್ಲಿ ಅವಾಗ ಏನು ಮಾಡ್ತಾನೆ, ಈ ತಿಪ್ಪಣ್ಣ ಬಾಗಿಲು ತೆರೆದಂಥ ವ್ಯಕ್ತಿಯನ್ನು ನೋಡಿದ. ಆತ ಹೇಗಿದ್ದಪ್ಪ ಅಂದ್ರೆ ದಪ್ಪ ಮೀಸೆಯ ಕುಳ್ಳನ ಮನುಷ್ಯ. ಆತನ ವ್ಯಕ್ತಿತ್ವ ಹೇಗಿತ್ತು, ತುಂಬ ದಪ್ಪ ಮೀಸೆ ಇದ್ದು ತುಂಬ ಕುಳ್ಳ ಅಂದರೆ ಗಿಡ್ಡನಾಗಿರ್ತಕ್ಕಂತಹ ಮನುಷ್ಯನಾಗಿದ್ದ. ಒಂದು ಹಲ್ಲು ಮುಂದೆ ಬಂದಿತ್ತು. ಆತನ ಹಲ್ಲು ಏನಿತ್ತು, ಒಂದು ಮುಂದೆ ಬಂದಿತ್ತು. ವಿಶ್ವಾಸ ಸೂಸುವ ಕಣ್ಣುಗಳು ಪಳಪಳ ಹೊಳೆಯುತ್ತಿದ್ದವು. ನೋಡಿ, ಆತ ಹಲ್ಲು ಮುಂದೆ ಬಂದಿದ್ದು, ದಪ್ಪಗ ಮೀಸೆ ಇದ್ದು ಕುಳ್ಳನ ಮನುಷ್ಯ ಇದ್ದ. ಆದರೆ ಅವನ ಕಣ್ಣುಗಳು ನೋಡಿದರೆ ಹೆಂಗೆ ಅನ್ಸತ್ತಿತ್ತು, ಆತನ ಕಣ್ಣಿನಲ್ಲಿ ನಂಬಿಕೆ, ವಿಶ್ವಾಸತೆ ಅನ್ನುವಂಥದ್ದಿತ್ತು. ಅವು ಪಳ ಏನು ಮಾಡ್ತಾಯಿದ್ವು, ಹೊಳಿತಾ ಇದ್ವು. ಆ ವ್ಯಕ್ತಿ ಯಾರು, ಭೀಮ್ ರೆಡ್ಡಿ ಅನ್ನುವಂತಹ ವ್ಯಕ್ತಿ. ನೋಡಿ ಮುಂದೆ ಏನಾಗತ್ತೆ ಅಂಥೇಳಿ. ಇಬ್ಬರು ಹೊಸಬರಾಗಿದ್ರಿ. ನಿಮ್ಮ ಪರಿಚಯ ನಿಮಗಿಲ್ಲ ಅಂತ ಕಾಣ್ತದ.
ಈತ ಭೀಮ್ ರೆಡ್ಡಿ, ಈತ ತಿಪ್ಪಣ್ಣ ಶಂಕರಣ್ಣ ಇಬ್ಬರ ಕಡೆಗೂ ನೋಡಿದ. ನೋಡಿ ಇವರಿಬ್ಬರು ಒಬ್ರನ್ನೊಬ್ರು ಏನು ಮಾಡಿದ ಪರಿಚಯ ಮಾಡ್ತಾರೆ. ನೀವಿಬ್ಬರು ಹೊಸವಾಗಿ ಶಂಕರಣ್ಣ ಪರಿಚಯ ಮಾಡಿಕೊಡ್ತಿದ್ದಾನೆ. ಏನಂತ, ನೀವಿಬ್ಬರು ಹೊಸಬರಾಗಿದ್ರಿ, ನಿಮ್ಮ ಪರಿಚಯ ನಿಮಗೆ ಇದ್ದಂಗಿಲ್ಲ. ಅದಕ್ಕೆ ಈತನ ಹೆಸರು ಭೀಮ್ ರೆಡ್ಡಿ ಅಂತ ಒಂದ್ಸಲ ಆತನ ಕಡೆ ತೋರಿಸ್ತಾನೆ, ಈತನ ಹೆಸರು ತಿಪ್ಪಣ್ಣ ಅಂತ ಶಂಕರಣ್ಣ ಮಾಡ್ತಾನೆ. ಆ ಕಡೆ ಈ ಕಡೆ ತೋರಿಸಿ ಇಬ್ಬರ ಮುಖವನ್ನು ಆ ಇಬ್ಬರ ಕಡೆಗೂ ಅವೇನು ಮಾಡ್ತಾನೆ ನೋಡ್ತಾನೆ. ಇಬ್ಬರ ಮುಖದ ಮೇಲೆ ನಗೆ ಮೂಡಿತ್ತು. ನೋಡು ಅವರಿಬ್ಬರು ಮುಖದ ಮೇಲೆ ಏನಾಗಿತ್ತಪ್ಪ ಅಂದ್ರೆ ನಗೆ ಮೂಡಿತ್ತು. ಯಾಕಪ್ಪ ಅಂತಂದ್ರೆ ಇಬ್ಬರು ತುಂಗಭದ್ರಾ ದಂಡೆಯ ಮೇಲೆ ಬೇರೆ ಬೇರೆ ಶಿಬಿರಗಳಲ್ಲಿ ಇದ್ದರು. ನೋಡಿ ಇವರಿಬ್ಬರು ಸ್ವಾತಂತ್ರ್ಯ ಹೋರಾಟಗಾರರೇ. ಇವರಿಬ್ಬರು ಮೊದಲೆಲ್ಲಿದ್ದರು, ತುಂಗಭದ್ರಾ ನದಿಯ ಮೇಲೆ ಬೇರೆ ಬೇರೆ ಕ್ಯಾಂಪ್ಗಳಿದ್ದು ಶಿಬಿರಗಳಿದ್ದು ಆ ಶಿಬಿರಗಳಲ್ಲಿ ಇವರು ಇದ್ದರು. ಅವರಿಬ್ಬರು ನದಿ ದಾಟಿ ಬಂದು ಆಕ್ರಮಣ ಮಾಡ್ತಾಯಿದ್ರು. ನೋಡಿ ಇವರಿಬ್ಬರು ಆಗಾಗ ನದಿಯನ್ನು ದಾಟ್ಕೊಂಡು ಬಂದು ಏನು ಮಾಡ್ತಾಯಿದ್ರು, ಆ ರಜಾಕಾರರ ಮೇಲೆ ಪೊಲೀಸರ ಮೇಲೆ ಆಗಾಗ ಆಕ್ರಮಣವನ್ನು ಮಾಡ್ತಾಯಿದ್ರು. ಸಾಕಷ್ಟು ಹೆಸರು ಮಾಡಿದ್ದರು. ನೋಡಿ ಅವರು ಎಷ್ಟು ಹೆಸರು ಮಾಡಿದ್ರಪ್ಪ ಅಂತಂದ್ರೆ, ಪೊಲೀಸರು ರಜಾಕಾರರು ಇವರ ಹೆಸರು ಕೇಳಿದರೆ ಹೆದರುವಷ್ಟು ಅವರ ಸಾಹಸ. ನೋಡಿ ಪೊಲೀಸರು ಮತ್ತು ರಜಾಕಾರರಿಗೆ ತಿಪ್ಪಣ್ಣ ಮತ್ತು ಭೀಮ್ ರೆಡ್ಡಿ ಅಂದ ತಕ್ಷಣ ಸಾಕು ಅಷ್ಟು ಹೆದರ್ಬೇಕ್ರಿ. ಇವರು ಅಷ್ಟೊಂದು ಸಾಹಸಮಯಿಗಳಾಗಿದ್ದರು. ಅವರು ಒಬ್ಬರನ್ನೊಬ್ಬರು ಭೇಟಿಯಾದದ್ದು ಇಂದು ಈ ಸ್ಥಿತಿಯಲ್ಲಿ. ಆದರೆ ಇಂತಹ ಸ್ವಾತಂತ್ರ್ಯ ಹೋರಾಟಗಾರರು ಇಬ್ಬರು ಒಬ್ಬರು ಭೇಟಿಯಾಗಿದೆ ಅವಾಗ ಇಲ್ಲಿ ಇವ್ರ ಮನೆಯಲ್ಲಿ, ಅದು ಇಂಥ ಸ್ಥಿತಿಯಲ್ಲಿ. ತಿಪ್ಪಣ್ಣ ಆ ಕೋಣೆ ತುಂಬ ಕಣ್ಣಾಡಿಸಿ ಶಂಕರಣ್ಣನನ್ನು ನೋಡಿದ. ನೋಡಿ ತಿಪ್ಪಣ್ಣ ಅವ್ರು ಏನು ಮಾಡ್ತಾನೆ, ಆ ಕೋಣೆ ತುಂಬ ಕಣ್ಣಾಡಿಸಿ ಏನು ಮಾಡ್ತಾನೆ ಶಂಕರಣ್ಣನನ್ನು ನೋಡ್ತಾನೆ. ನೋಡಿ ಹೊಸ ಮನೆ ಅಲ್ವಾ, ನಾವು ಈಗ ಹೊಸ ಜಾಗಕ್ಕೆ ಹೋದ ತಕ್ಷಣ ನಾವು ಆ ಕಡೆ ಈ ಕಡೆ ಎಲ್ಲ ನೋಡ್ತಿರ್ತೀವಿ. ನಮ್ಮ ಮನಸ್ಸಲ್ಲಿ ಏನೇನೋ ಪ್ರಶ್ನೆಗಳಿರ್ತಾವೆ, ಏನೇನೋ ಗೊಂದಲಗಳಿರ್ತಾವೆ, ಹೌದಾ? ಅದೇ ರೀತಿ ತಿಪ್ಪಣ್ಣನು ಕೂಡ ಆ ಕೋಣೆ ತುಂಬ ಕಣ್ಣಾಡಿಸಿ ನೋಡ್ತಾನೆ. ಆಗ ಆ ನೋಟದಲ್ಲಿ ಏನೇನೋ ಪ್ರಶ್ನೆಗಳಿದ್ದವು. ಆಗ ಅವ್ನು ನೋಡ್ತಕ್ಕಂತಹ ನೋಟದಲ್ಲಿ ಏನಿತ್ತು, ಏನೇನೋ ಪ್ರಶ್ನೆಗಳಿದ್ದು. ಹೊಸ ಜಾಗ ಅಲ್ವಾ, ಹೊಸ ಜಾಗ, ಹೊಸ ವ್ಯಕ್ತಿ, ಅದಷ್ಟೊಂದು ರಾತ್ರಿಯಲ್ಲಿ ಆತನನ್ನು ಕರ್ಕೊಂಡು ಬಂದಿದ್ದಾನೆ, ಏನು ಎತ್ತ ಅಂಥೇಳಿ ಆತನ ಮನಸ್ಸಿನಲ್ಲಿ ಹಲವಾರು ಪ್ರಶ್ನೆಗಳು ಇದ್ದವು. ಇದು ನನ್ನ ಮನೆ ಅಲ್ಲ, ನನ್ನ ಮನೇನ 4 ತಿಂಗಳ ಹಿಂದೆ ರಜಾಕಾರ ಸುಟ್ಟುಬಿಟ್ರು. ನೋಡಿ ತಿಪ್ಪಣ್ಣ ಹೊಸ ಜಾಗಕ್ಕೆ ಬಂದ ತಕ್ಷಣ ಮನೆಯನ್ನು ಒಂದು ಸಲ ಕಣ್ಣಾಡಿಸಿ ನೋಡ್ತಾ ಇದ್ದ. ಆತನ ಮನಸ್ಸಿನಲ್ಲಿ ಏನೇನೋ ಪ್ರಶ್ನೆಗಳು ಓಡ್ತಾ ಇದ್ವು. ಆಗ ಶಂಕರಣ್ಣ ಆತನ ನೋಟದ ಭಾವನೆಯನ್ನು ಅರ್ಥ ಮಾಡಿಕೊಂಡು ಏನು ಹೇಳ್ತಾನೆ, ಏ ತಿಪ್ಪಣ್ಣ, ಇದು ನನ್ನ ಮನೆ ಅಲ್ಲ, ನನ್ನ ಮನೇನ 4 ತಿಂಗಳ ಹಿಂದೆ ಆ ರಜಾಕಾರ ಅದಾರಲ್ಲ ಅವರು ಸುಟ್ಬಿಟ್ರು. ಇದ್ದೊಬ್ಬಾಕಿ ಅಮ್ಮ ಹೋದ ವರ್ಷ ಸತ್ತೋದ್ಲು. ನೋಡು ನನಗೆ ಇರಾಕಿನ ಒಬ್ಬಾಕಿ ಅಮ್ಮ, ಆಕೆಯೂ ಕೂಡ ಏನು ಮಾಡಲು ಹೋದ ವರ್ಷ ಸತ್ತೋದ್ಲು. ನಾನೊಬ್ಬನೇ ಊರಾಗ ಕಷ್ಟ ಕ್ಷೌರ ಮಾಡ್ಕಂತ ಕೈ ಬಾಯಿ ಸುಟ್ಕೊಂಡು ಅಡುಗೆ ಮಾಡ್ಕೊಂಡು ಹಂಗೂ ಹಿಂಗೂ ಬದುಕು ನಡೆಸ್ದೆ. ನೋಡಿ ಇರಾಕಿ ಒಬ್ಬಾಕಿ ಅಮ್ಮ, ಆಕೆಯೂ ಕೂಡ ಹೋದ ವರ್ಷ ಸತ್ತೋದ್ಲು. ಕ್ಷೌರ ಅಂತಂದರೆ ಕಟ್ಟಿಂಗ್, ಕ್ಷೌರಿಕರು ಅಂತ ಕರಿತೀವಿ. ಊರಲ್ಲೆಲ್ಲ ಗ್ರಾಮೀಣ ಪ್ರದೇಶದಲ್ಲೆಲ್ಲ ಕಷ್ಟದಂಗಡಿ ಕಷ್ಟ ಮಾಡೋರು ಅಂತಿರ್ತಾರೆ. ನೋಡಿ ಹೀಗಾಗಿ ಅವ್ರು ಏನು ಹೇಳ್ತಾರೆ, ನಾನೊಬ್ಬನೇ ಆ ಊರಾಗ ಕಟ್ಟಿಂಗ್ ಅಂಗಡಿ ಇಟ್ಕೊಂಡು ಕಷ್ಟ ಮಾಡಿಕೊಂಡು ನನ್ನ ಜೀವನವನ್ನು ಮಾಡ್ತಾಯಿದ್ನಿ. ಆದರೆ ಕೈ ಬಾಯಿ ಸುಟ್ಕೊಂಡು, ನೋಡಿ ಗಂಡು ಮಕ್ಕಳಿಗೆ ಅಡುಗೆ ಮಾಡೋಕ್ಕೆ ಬರೋಂಗಿಲ್ಲ ಪಾಪ, ಅವ್ರ ಅಡುಗೆ ಮಾಡ್ಲಿಕ್ಕೆ ಹೋದಾಗ ಕೈ ಅರಸ್ಕೋತಾರೆ, ಬಾಯಿ ಅರಸ್ಕೋತಾರೆ, ಒಟ್ಟು ಏನೋ ಒಂದು ಮಾಡ್ಕೋತಾರೆ. ಹೀಗಾಗಿ ಕೈ ಬಾಯಿ ಸುಟ್ಕೊಂಡು ಅಡುಗೆ ಮಾಡ್ಕೊಂಡು ಹಂಗೋ ಹಿಂಗೋ ಬದುಕನ್ನು ನಡೆಸ್ತಾ ಇದ್ದೆ. ರಜಾಕಾರರ ಹಾವಳಿ ಶುರು ಆಯ್ತಲ್ಲ, ನನಗೆ ಸುಮ್ಮನೆ ಕುಂದ್ರೋದು ಆಗಲಿಲ್ಲ. ಈ ರಜಾಕಾರ ಹಾವಳಿ ನಿಂಗೆ ಗೊತ್ತಲ್ಲ, ಇವ್ರ ಹಾವಳಿ ಶುರು ಆಗಿದ್ದು. ಇವ್ರ ಹಾವಳಿ ಶುರು ಆಗಾನ ನನಗಂತೂ ಸುಮ್ಮನೆ ಕುಂದ್ರಾಕ ಆಗಲಿಲ್ಲ. ಬೆಡ್ತೂರು ಗೌಡ್ರ ಜೊತೆಗೆ ತಿರುಗಾಕ ಶುರು ಮಾಡಿದೆ. ನೋಡಿ ನಾನು ಬೆಡ್ತೂರು ಗೌಡ್ರದಾರಲ್ಲ, ಅವ್ರ ಜೊತೆ ನಾನು ಏನು ಮಾಡಿದೆ ತಿರುಗಲಿಕ್ಕೆ, ಅಂದರೆ ಅವರು ಕೂಡ ಸ್ವಾತಂತ್ರ್ಯ ಹೋರಾಟಗಾರರೇ, ಅವ್ರ ಜೊತೆ ನಾನು ಕೂಡ ಅಡ್ಡಾಡಲಿಕ್ಕೆ ಶುರು ಮಾಡಿದೆ. ಹೇಳಿ ಕೇಳಿ ಅವರು ಗೌಡ್ರು. ನೋಡು ಅವ್ರು ಯಾರು ಗೊತ್ತನ, ಹೇಳಿ ಕೇಳಿ ಅವರು ದೊಡ್ಡ ಗೌಡ್ರು, ಊರಿನ ದೊಡ್ಡ ಗೌಡ್ರು, ಅವರು ಯಜಮಾನ್ರು. ದೊಡ್ಡ ಗುಂಪು ಕಟ್ಟಿ ನಿಜಾಮನ ವಿರುದ್ಧ ಸಡ್ಡು ಹೊಡೆದು ನಿಂತ್ರಲ್ಲ. ನೋಡು ಅವರು ಹೇಳಿ ಕೇಳಿದ ಊರಾಗಿರ್ತಕ್ಕಂಥ ದೊಡ್ಡ ಯಜಮಾನ್ರು, ದೊಡ್ಡ ಗೌಡ್ರು, ಅವ್ರು ಏನು ಮಾಡ್ರು, ದೊಡ್ಡದಾಗಿರ್ತಕ್ಕಂಥ ಒಂದು ಗುಂಪನ್ನು ಕಟ್ಕೊಂಡು ಯಾರ ವಿರುದ್ಧ ಸಡ್ಡು ಹೊಡೆದ್ರು, ಅವರು ನಿಜಾಮನ ವಿರುದ್ಧ ಸಡ್ಡು ಹೊಡೆದು ನಿಂತರು. ಅವರು ಉಪಟಳ ಆಕ್ರಮಣ ರಜಾಕಾರರಿಗೆ ತಡೆಯೋಕೆ ಆಗಲಿಲ್ಲ. ನೋಡಿ ಅವಾಗ ಅವರು ಉಪಟಳ ಅಂದ್ರೆ ಅವ್ರು ಮಾಡ್ತಕ್ಕಂತಹ ಗುಂಪಿನಿಂದ ಮಾಡ್ತಕ್ಕಂತಹ ಇದಾಗಿರ್ಬೋದು, ಅಥವಾ ಅವರು ಏನಾರು ಆಕ್ರಮಣಗಳಾಗಿರ್ಬೋದು, ಅಥವಾ ಏನೋ ಒಂದು ಪೂರ್ವ ನಿಯೋಜಿತವಾಗಿ ಮಾಡಿ ರಜಾಕಾರನ ಹೆದರಿಸೋದು ಮಾಡೋದ್ರಿಂದ ರಜಾಕಾರಿಗೆ ಅವರ ಆಕ್ರಮಣವನ್ನು ಉಪಟಳವನ್ನು ತಡಲಿಕ್ಕೆ ಆಗಲಿಲ್ಲ. ನಿಮಗೆಲ್ಲ ಗೊತ್ತಿರಬೇಕಲ್ಲ ಅವ್ರ ಸುದ್ದಿ, ನಿಮಗೆಲ್ಲ ಅವ್ರ ಸುದ್ದಿ ನೀವು ಕೂಡ ಕೇಳಿರ್ಬೋದಲ್ಲ.
ಅಲ್ಯಾರಂದ್ರೆ ಇಲ್ಯಾರ, ಇಲ್ಯಾರಂದ್ರೆ ಅಲ್ಯಾರ. ಶಬಾಷ್ ಅನ್ಬೇಕು ಅವ್ರಿಗೆ. ನೋಡು ಅಲ್ಲೆದಾರಪ್ಪ ಈ ಗೌಡ್ರು ಗುಂಪು ನೋಡ್ಕ, ಇಲ್ಲಿರೋರು ಇಲ್ಲೆದಾರಪ್ಪ ಅಂದ್ರೆ ಅಲ್ಲಿರೋರು ಅಂದ್ರೆ ಎಲ್ಲಿ ಹುಡುಕ್ತೀವಲ್ಲ ಹುಡುಕಿದಲ್ಲ ಅವ್ರು ಏನು ಮಾಡ್ತಾ ಇರಲಿಲ್ಲ, ಸಿಗ್ತಾ ಇರಲಿಲ್ಲ. ಒಟ್ಟಾರೆ ಅವ್ರಿಗೆ ಏನು ಹೇಳಬೇಕು, ಶಬ್ಬಾಷ್ ಅಂತ ಅನ್ಬೇಕು. ಯಾಕಂದ್ರೆ ಇವತ್ತಿಗೂ ಯಾರ ಕೈಯಾಗ ಸಿಗಲಿಲ್ಲ ನೋಡಿ. ಇಷ್ಟೆಲ್ಲ ಉಪಟಳವನ್ನು ಆಕ್ರಮಣ ಮಾಡಿ ರಜಾಕಾರಿಗೆ ಎದುರಿಸಿದಂತಹ ಅವರು ಇಷ್ಟು ದಿನ ಆದರೂ ಕೂಡ ಅವರು ಯಾರ ಕೈಯಾಗೂ ಸಿಕ್ಕಿಲ್ಲ. ರಾತ್ರೋರಾತ್ರಿ ಒಬ್ಬರೇ ಹಿರೇ ಕುದುರೆ ಮೇಲೆ ಹೋಗಿ ಸೈನ್ಯದ ಶಿಬಿರದ ಮೇಲೆ ಬಾಂಬ್ ಒಗೆದು ಬರ್ತಾಯಿದ್ರು. ನೋಡೋ ಎಂತಹ ಸ್ವಾತಂತ್ರ್ಯ ಹೋರಾಟಗಾರಪ್ಪ ಅಂದ್ರೆ ರಾತ್ರೋರಾತ್ರಿ ಒಬ್ಬರೇ ಕುದುರೆ ಮೇಲೆ ಹೋಗ್ತಾಯಿದ್ರು. ಕುದುರೆ ಮೇಲೆ ಹೋಗಿ ಆ ರಜಾಕಾರ ಇರ್ತಕ್ಕಂತಹ ಸೈನ್ಯದ ಮೇಲೆ ಬಾಂಬನ್ನು ಒಗೆದು ಬರ್ತಾಯಿದ್ರು. ಅವ್ರ ಮೇಲೆ ವಾರೆಂಟ್ ಜಾರಿ ಆಯಿತು. ನೋಡಿ ಅವ್ರ ಮೇಲೆ ಏನಾಯ್ತಪ್ಪ ಅಂತಂದ್ರೆ ವಾರೆಂಟು ಜಾರಿ ಆಯಿತು. ಆಗ ವಾರೆಂಟನ್ನು ಜಾರಿ ಮಾಡ್ತಾರೆ. ಯಾಕಂದ್ರೆ ವಾರೆಂಟ್ನ ಜಾರಿ ಮಾಡಿದ ತಕ್ಷಣ ಅವನ್ನ ಹಿಡಿಬೇಕು. ಕಂಡಲ್ಲಿ ಗುಂಡಿಟ್ಟು ಕೊಲ್ಲೋ ಆಜ್ಞೆ ಮಾಡಿ ಅವರು ಫೋಟೋ ಊರಿಗೆ ಹಂಚಿ ಗ್ವಾಡಿ ಮೇಲೆ ಹಚ್ಚಿದ್ರು. ನೋಡಿ ಅವಾಗ ಕಂಡಲ್ಲಿ ಗುಂಡಿಟ್ಟು ಅನ್ನೋ ಆಜ್ಞೆಯನ್ನು ಅವ್ರು ಏನು ಮಾಡ್ತಾರೆ, ರಜಾಕಾರರು ಜಾರಿಗೆ ಮಾಡ್ತಾರೆ. ಜಾರಿಗೆ ತಂದ ತಕ್ಷಣ ಏನು ಹೇಳ್ತಾರಪ್ಪ ಅಂತಂದ್ರೆ ಅವರು ಆತನನ್ನು ಕಂಡಲ್ಲಿ ಗುಂಡಿಟ್ಟು ಕೊಲ್ಬೇಕನ್ನುವಂಥದ್ದು ಇದನ್ನು ಏನದ ಕಾನೂನನ್ನ ಜಾರಿ ತರ್ತಾರೆ. ಯಾರಿಗೆ? ಆ ಬೆಡ್ತೂರು ಗೌಡ್ರಿಗೆ ಕಂಡಲ್ಲಿ ಗುಂಡಿಟ್ಟು ಕೊಲ್ಲುವಂತಹ ಯೋಜನೆಯನ್ನು ಜಾರಿಗೆ ತಂದ ತಕ್ಷಣ ಅವ್ರು ಏನು ಹೇಳ್ತಾರೆ ಅಂತಂದ್ರೆ ಅವ್ರ ಫೋಟೋನ ಊರಿಗೆ ಹಂಚಿ ಏನು ಮಾಡ್ತಾರೆ, ಗ್ವಾಡಿ ಮೇಲೆ ಹಚ್ತಾರೆ. ಅವರು ತಪ್ಪಿಸಿಕೊಂಡು ಹೊಳೆ ದಾಟಿ ಹೋಗಿಬಿಟ್ರು. ಇಷ್ಟೆಲ್ಲ ಮಾಡಿದ್ಮೇಲೆ ಅವ್ರು ಏನು ಮಾಡಿದ್ರು, ಹೆಂಗೋ ತಪ್ಪಿಸಿಕೊಂಡು ಹೊಳೆ ದಾಟಿ ಹೋಗ್ಬಿಟ್ರು. ಆಗ ನಾನು ಊರಿಗೆ ಬಂದೆ. ಆಗ ಏನು ಮಾಡಿದೆ, ನಾನು ಊರಿಗೆ ಬಂದೆ. ಅಟತಿಗೆ ಬೆಡ್ತೂರು ಗೌಡ್ರ ಜೊತೆಗೆ ಇವನು ಇದ್ದಂತ ಸುದ್ದಿ ಆಗಿತ್ತು ನೋಡಿ. ಅಷ್ಟೊತ್ತಿಗೆ ಏನಾಗಿತ್ತು ಅಂದ್ರೆ ಊರಾಗೆಲ್ಲ ಇವ ಬೆಡ್ತೂರು ಗೌಡ್ರ ಜೊತೆಗಿದ್ದಂತೆ ಸುದ್ದಿ ಆಗಿಬಿಟ್ಟಿತ್ತು. ರಜಾಕಾರರು ಬೂಟ್ಗಾಲೇ ನನಗೆ ಒದ್ರು, ನನ್ನ ಮನೆಗೆ ಬೆಂಕಿ ಹಚ್ಚಿದ್ರು. ಅವ ಸುದ್ದಿ ಆದ ತಕ್ಷಣ ಈ ರಜಾಕಾರ ಬಂದು ಬೂಟ್ಗಾಲೇ ನನಗೇನು ಮಾಡಿದರು, ಒದ್ದ ತಕ್ಷಣ ಏನು ಮಾಡಿದ್ರು, ನಾ ಇರ್ತಕ್ಕಂತಹ ಮನೆಗೆ ಇವರು ಬೆಂಕಿ ಹಚ್ಚಿ ಅದನ್ನೂ ಕೂಡ ಸುಟ್ಟಾಗ್ಬಿಟ್ರು. ಆ ಬೆಂಕಿಯಾಗ ಇವನು ಒಗಿರೋ ಅಂದರು ಯಾರೋ ನೋಡಿ. ಅಲ್ಲಿರ್ತಕ್ಕಂತಹ ಜನ ಏನಂದ್ರು, ಆ ಬೆಂಕಿಯಾಗ ಅವನು ಒಗದ್ ಬಿಡ್ರತ್ತಂತ ಹೇಳಿ ಅಂದ್ರಂತ. ಕೂಳಿಲ್ದ ತಾನೇ ಸತ್ತೋತಾನ, ನಾವ್ಯಾಕೆ ಕೊಲ್ಲೋಮು ಅಂದರು ಕೆಲವರು ನೋಡಿ. ಕೆಲವ್ರು ಏನಂದ್ರು, ಆ ಬೆಂಕಿಯಾಗ ಒಗದ್ ಬಿಡ್ರ ಅವನಂತಂದ್ರೆ. ಇನ್ನು ಕೆಲವು ಜನ ಕೂಳಿಲ್ದ ತಾನೇ ಸತ್ತೋಗ್ತಾನ, ನಾವ್ಯಾಕೆ ಅವ್ನು ಕೊಲ್ಲೋನ್ ಬಿಡಂತೆ ಇನ್ನೊಂದಷ್ಟು ಜನ ಅಂದರು. ಮನೆ ಸುಟ್ಟೋಯ್ತು ನೋಡಿ. ಅವ್ರು ಬೆಂಕಿ ಹಚ್ಚಿದ್ದಕ್ಕೇನಾಗಿತ್ತು, ಮನೆ ಸಂಪೂರ್ಣವಾಗಿ ಸುಟ್ಟು ಹೋಗ್ಬಿಟ್ಟಿತ್ತು. ಮನೆ ಮುಂದಿನ ಬೇವಿನ ಗಿಡದ ಕೆಳಗೆ ಬಿದ್ದಿದ್ದೆ. ಮನೆ ಮುಂದಿರ್ತಕ್ಕಂತಹ ಬೇವಿನ ಗಿಡದ ಕೆಳಗೆ ಏನು ಮಾಡಿದ್ದೆ, ನಾನು ಬಿದ್ದಿದ್ದೆ. ಒದಿಸ್ಕೊಂಡು ಮೈಯೆಲ್ಲ ಬ್ಯಾನೆ ಆಗಿತ್ತು ನೋಡಿ. ಒದಿಸ್ಕೊಂಡು ಆ ರಜಾಕಾರ ಬೂಟ್ಗಾಲಿ ಒದಿದ್ರಲ್ಲ, ಅದರಿಂದ ಏನಾಗಿತ್ತು, ಮೈ ಎಲ್ಲ ಬ್ಯಾನೆ ಅಂದರೆ ನೋವಾಗಿತ್ತು. ಸರ್ವತ್ತಾದರೂ ಯಾರೂ ಬಂದು ಮಾತಾಡಿಸ್ಲಿಲ್ಲ. ಅಷ್ಟೊಂದು ಸರ್ವತ್ತಂತಂದರೆ ಮಧ್ಯರಾತ್ರಿ, ಅಷ್ಟೊಂದು ಮಧ್ಯರಾತ್ರಿ ಆದರೂ ಕೂಡ ಯಾರೂ ಕೂಡ ನಾನೇನು ಮಾಡಲಿಲ್ಲ, ಮಧ್ಯರಾತ್ರಿ ಆದರೂ ಕೂಡ ಯಾರೂ ನಾನು ಬಂದ ಮಾತಾಡಿಸ್ಲಿಲ್ಲ. ಹಸುವು ನೀರಡಿಕೆ, ನನಗೆ ಸಿಕ್ಕಾಪಟ್ಟೆ ಹಸಿವಾಗಿತ್ತು ಮತ್ತು ನೀರಡಿಕೆ ಆಗ್ತಾಯಿತ್ತು. ನೀರು ಅಂತ ಓದಿರ್ತಿದ್ದೆ. ಅಷ್ಟೊಂದು ಮಧ್ಯರಾತ್ರಿಲಿ ನಂಗೆ ಭಾಳ ನೀರಡಿಕೆ ಆಗಿದ್ದರಿಂದ ನೀರು ಕೊಡಿ ಅಂತ ನಾನು ಓದಿರ್ತಾ ಇದ್ದೆ. ರಜಾಕಾರಿಗೆ ಅಂಜಿ ಯಾರೂ ಸಮೀಪ ಬರಲಿಲ್ಲ ಅಂತ ಆಮೇಲೆ ಗೊತ್ತಾಯಿತು. ಅಷ್ಟೊಂದೆಲ್ಲ ಓದ್ರಾಡ್ರು, ಯಾರೊಬ್ಬರು ಬರದೇ ಇದ್ದೀನಿ ನೋಡಿ. ಆ ರಜಾಕಾರಿಗೆ ಅಂಜಿ ಇವ್ರು ಯಾರೂ ಬರಲಿಲ್ಲ ಅಂತೇಳಿ ನಾನು ಏನು ಮಾಡಿದೆ ಅನ್ಕೊಂಡೆ. ಒದ್ರಿ ಎಚ್ಚರ ತಪ್ಪಿತು ನೋಡಿ. ಅವಾಗ ಒದ್ರಿ ಇದು ಶಂಕರನಿಗೆ ಏನಾಗ್ಬಿಡ್ತು, ಎಚ್ಚರ ತಪ್ಪಿತು ಅಂತ ಶಂಕರ ತನಗಾದಂತಹ ಅನುಭವವನ್ನು ಪರಿಸ್ಥಿತಿ ಯಾರಿಗೆ ಹೇಳ್ತಾ ಇದ್ದಾರೆ, ತಿಪ್ಪ ನನಗೆ ಹೇಳ್ತಾ ಇದ್ದಾನೆ. ಎಚ್ಚರ ಆದಾಗ ಆಮೇಲೆ ಇದೇ ಕೋಲ್ಯಾಗಿದ್ದೆ ನೋಡಿ. ಎಚ್ಚರ ಆದಾಗ ನನಗೆ ಆಮೇಲೆ ಎಚ್ಚರ ಆಯಿತು. ಎಚ್ಚರ ಆದ್ಮ್ಯಾಗ ನಾನು ಇನ್ನು ಏನು ನೋಡಾತಿ ಅಲ್ಪ ತಿಪ್ಪನ ಈ ಮನೆ ಸುತ್ತಮುತ್ತ ಇದೇ ಕೊಲ್ಯದೊಳಗೆ ನಾ ಇದ್ದೆ. ಕೋಲ್ಯ ಅಂತಂದರೆ ರೂಮ್, ಕೋಣೆ. ಅದನ್ನ ಗ್ರಾಮೀಣ ಭಾಷೆಗಳಲ್ಲಿ ಕೋಲೆ ಅಂತಾರೆ. ಕೋಲೆ ಅಂತಾರೆ. ಎಲ್ಲಿ ಉತ್ತರ ಕನ್ನಡ ಭಾಷೆಯಲ್ಲಿ ಕೋಲೆ ಅಂತಾರೆ. ಹೀಗಾಗಿ ಉತ್ತರ ಕರ್ನಾಟಕದಲ್ಲ, ಕನ್ನಡ ಅಲ್ಲ, ಉತ್ತರ ಕರ್ನಾಟಕ ಕಡೆ ಎಲ್ಲ ಈ ರೀತಿ ಮಾತಾಡ್ತಾರೆ. ಹೀಗಾಗಿ ಕೋಲೆದಾಗಿದ್ದೆ. ಇದು ಮಹಾದರ ದುರ್ಗಪ್ಪನ ಮನೆ. ಇದು ಯಾರ ಮನೆಯಾಗಿತ್ತು, ಮಹಾದರ ದುರ್ಗಪ್ಪನ ಮನೆ. ಅಂದರೆ ಈತ ಮಹಾದರ ದುರ್ಗಪ್ಪ ಯಾರಪ್ಪ ಅಂದರೆ ಕೆಳ ಜಾತಿಗೆ ಸೇರಿದಂತಹ ವ್ಯಕ್ತಿಯಾಗಿರ್ತಾನೆ. ಆತ ಹೊತ್ಕೊಂಡು ಬಂದು ಇಲ್ಲಿ ಮಲಗಿಸಿದ್ದ. ನಾನು ಹೆಂಗೆ ಕರ್ಕೊಂಬಂದು ಈ ರೂಮ್ನ್ಯಾಗ ಮಲಗಿಸಿದ್ಪ ಅಂದ್ರೆ ಹೊತ್ಕೊಂಡು ಬಂದು ಅವನನ್ನು ಮಲಗಿಸಿದ್ದ. ಎಚ್ಚರಾದಾಗ ತಂಬಿಗೆ ಬಾಗಿಟ್ಟು ಕುಡಿ ಅಂದ. ಎಚ್ಚರಾದಾಗ ತಂಬಿಗೆ ಅಂದರೆ ಚರಿಗೆ ಅಂತ ಕರಿತೀವಲ್ವ, ಅದನ್ನಿಟ್ಟು ನೀರು ಕುಡಿ ಅಂಥೇಳಿ ಅಂತಂದ. ನಾನು ಆತನನ್ನೇ ದಿಟ್ಟಿಸಿ ನೋಡಿದೆ. ಆಗ ನಾನೇನು ಮಾಡಿದೆ, ಆತನನ್ನು ಬಹಳ ದಿಟ್ಟಿಸಿ ನಾನು ನೋಡ್ತಾ ಇದ್ದೆ. ಕುಡಿತಮ್ಮ, ಜೀವ ಬದುಕಲಿ, ಮೊದಲು
ಜೀವಕ್ಕೆ ಯಾವ ಕುಲಾನೂ ಇಲ್ಲ ನೋಡಿ. ಆತ ದಿಟ್ಟಿಸಿ ಶಂಕರನ ಆತನ ನೋಡ್ತಾನ. ಮಹಾದೇವ ದುರ್ಗಪ್ಪನ ನೋಡುವಾಗ ಆತನೇ ಹೇಳ್ತಾನ, ಕುಡಿತಮ್ಮ ಜೀವ ಬದುಕಲಿ ಮೊದಲು, ಆಮೇಲೆ ನಾನು ನೋಡುವಂತೆ. ನಾನು ಯಾಕೆ ಅಷ್ಟೊಂದು ನೋಡಾತಿ, ಜೀವಕ್ಕೆ ಯಾವುದೇ ರೀತಿ ಕುಲ ಅನ್ನುವಂಥದ್ದು ಇಲ್ಲ ಅಂತ ಹೇಳ್ತಾನ. ಗಾಳಿಗೆ ಕುಲ ಅದೇನೇನು ತಮ್ಮ, ಬೀಸ್ತಕ್ಕಂಥ ಗಾಳಿಗೆ ಏನಾದರೂ ಕುಲ ಆಯ್ತಾ, ಇಲ್ಲ. ನೀರಿಗೆ ಕುಲ ಅದೇನೋ ತಮ್ಮ, ಕುಡಿಯುವಂತಹ ನೀರಿಗೆ ಕುಲ ಇದೆಯಾ, ಇಲ್ಲ. ನೆಲಕ್ಕೆ ಕುಲ ಅದೇನೋ, ಅದು ನಾವು ಮಾಡಿಕೊಂಡಿದ್ದು, ಕುಡಿ ಅಂತ ಅಂದ. ಆವಾಗ ಅವನು ಇದು ಮಾದರ ದುರ್ಗಪ್ಪನ ಹೇಳ್ತಾನ, ಬೀಸೋ ಗಾಳಿಗೆ ಐತೇನ, ಇಲ್ಲ. ಕುಡಿಯೋ ನೀರಿಗೆ ಐತಿ, ಇಲ್ಲ. ನೆಲಕ್ಕೆ ಕುಲ ಐತೇನೋ, ಇಲ್ಲ. ಅದೆಲ್ಲ ಈ ಮನುಷ್ಯರು ನಾವುಗಳು ಮಾಡ್ಕೊಂಡಂಥದ್ದು. ಅದಕ್ಕೆ ನೀನು ಹಿಂದೆ ಮುಂದೆ ವಿಚಾರ ಮಾಡ್ಬೇಡ, ತುಂಬ ಬಾಯಾರಿಕೆ ಆಗೈತಿ, ನೀರು ಕುಡಿಪ ಅಂತೇಳಿ ಹೇಳ್ತಾನ. ಘಟ ಘಟ ತಂಬಿಗೆ ನೀರು ಕುಡಿದೆ. ಆಗ ಶಂಕರನ ಹೆಂಗೆ ಕುಡ್ದ ಘಟ ಘಟ, ಯಾಕಂದ್ರೆ ಸಿಕ್ಕಾಪಟ್ಟೆ ಬಾಯಾರಿಕೆ ಆಗಿತ್ತು. ನೀರು ಕುಡಿ ಅಂತ ಅಷ್ಟೊಂದು ಒದ್ರಾಡು ಯಾರು ಕೊಟ್ಟಿರಲಿಲ್ಲ. ಹೀಗಾಗಿ ಆತ ನೀರಡಿಗೆ ಆಗಿತ್ತು. ಅವಾಗ ಏನು ಮಾಡ್ದ, ಘಟ ಘಟ ನೀರನ್ನು ಕುಡಿ. ದುರ್ಗಪ್ಪ ಒಳಗೆ ಹೋಗಿ ಕಟ್ಟಿ ರೊಟ್ಟಿ, ಖಾರ ಪುಡಿ, ಒಂದಿಟ್ಟು ಎಣ್ಣೆ, ಉಳ್ಳಾಗಡ್ಡಿ ತಂದು ಮುಂದಿಟ್ಟು ತಿನ್ನು ಅಂತಂದಾಗ ದುರ್ಗಪ್ಪ ಏನು ಮಾಡಿದ, ನೀರು ಕುಡಿ ಅಂತ ಹೇಳ್ದ. ಅವಾಗ ನಾ ಘಟ ನೀರು ಕುಡಿದ ತಕ್ಷಣ ಅವೇನು ಮಾಡಿದ, ಒಳಗೆ ಹೋಗಿ ಕಟ್ಟಿ ರೊಟ್ಟಿ ಅಂದರೆ ಜೋಳದ ರೊಟ್ಟಿ, ಆ ಜೋಳದ ರೊಟ್ಟಿ ಮೇಲೆ ಖಾರ ಪುಡಿಯನ್ನು ಹಾಕ್ಕೊಂಡು ಎಣ್ಣೆ ಮತ್ತು ಉಳ್ಳಾಗಡ್ಡಿಯನ್ನು ತಂದು ಅವ್ನ ಮುಂದೆ ಇಡ್ತಾನೆ. ನೋಡಿ ಮಕ್ಕಳೇ, ರೊಟ್ಟಿ, ಜೋಳದ ರೊಟ್ಟಿ ಮಾಡ್ತಾರಲ್ಲ ಮನೇಲಿ ಅಮ್ಮ ಅಥವಾ ಅವ್ವ ಮಾಡಿದಾಗ, ಅದಕ್ಕೆ ಖಾರ ಪುಡಿ ಮತ್ತು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಸಖತ್ ಟೇಸ್ಟ್ ಕೊಡುತ್ತೆ ಮಕ್ಕಳೇ. ಹೌದಾ, ಬನ್ನಿ ಪಾಠಕ್ಕೆ ಬರೋಣ. ಈಗ ಇದ್ರ ಬಗ್ಗೆ ಆಮೇಲೆ ಹೇಳ್ತೀನಿ ನಿಮಗೆ. ಅವಾಗ ಮುಂದಿಟ್ಟು ಏನು ಹೇಳ್ತಾನ, ಯಾರು ಶಂಕರ ನನಗೆ ದುರ್ಗದ ಮಾದವರ ತಿನ್ನಪ್ಪ ತಿನ್ನು ಅಂತ ಹೇಳ್ತಾನ. ಆತನ ಮಾರಿ ನೋಡಿದೆ, ಕುಲ ಮರ್ತು ಬಿಡು ತಿನ್ನು ಅಂತಂದ. ಅವಾಗ ಆತನ ಮಾರಿನ ಮತ್ತೊಮ್ಮೆ ನಾನು ನೋಡಿದವಾಗ, ಈ ಕುಲ ಅನ್ನುವಂಥದ್ದು ಮರ್ತು ಬಿಡು ಶಂಕರನ, ತಿನ್ನು ಸುಮ್ಮನೆ ಅಂತ ಹೇಳ್ತಾನ. ನೋಡಿ, ಒಂದೆರಡು ಬಸವಣ್ಣವರ ವಚನ ಹೇಳ್ದ. ಈ ಮಹಾದೇವ ದುರ್ಗಪ್ಪ ಏನಂತ ಬಸವಣ್ಣವ್ರು ಒಂದೆರಡು ವಚನವನ್ನೇ ಹೇಳ್ತಾನ. ಇವು ನೋಡ್ರಲ್ಲ, ಕುಲ ಎಂದು ನೀವೇಕೆ ಹೊಡೆದಾಡ್ತೀರಿ ಅಂಥೇಳಿ ಬಸವಣ್ಣವ್ರ ವಚನ ಐತಿ. ಹೌದಾ, ಬಸವಣ್ಣವ್ರ ವಚನವನ್ನು ಹೇಳ್ತಾನ. ಕಕ್ಕಯ್ಯನ ಮನ್ಯಾಗ ಬಸವಣ್ಣ ಉಂಡದ್ದು ಕೂಡ ಹೇಳ್ದ. ಕಕ್ಕಯ್ಯನ ಮನ್ಯಾಗ ಬಸವಣ್ಣ ನೋಡಿ, ಅವಾಗ ಏನಾಗ್ತಪ್ಪ ಅಂದ್ರೆ ಬಸವಣ್ಣವ್ರ ವಚನ ಕೂಡ ಹೇಳ್ತಾನ. ಕಕ್ಕಯ್ಯನ ಮನ್ಯಾಗ ಬಸವಣ್ಣ ಉಂಡದ್ದು ಹೇಳ್ದ. ಕಕ್ಕಯ್ಯನ ಮನ್ಯಾಗ ಬಸವಣ್ಣ ಊಟ ಮಾಡಿದ್ದು ಕೂಡ ಆತ ಹೇಳ್ತಾನ. ಆತ ಊರಾಗ ಯಾಕ 4 ಹಳ್ಳ್ಯಾಗ ವೇದಾಂತಿ ಅಂತ ಹೆಸರು ಮಾಡಿದ್ದ. ಹಳ್ಳ್ಯಾಗ ಅಂದ್ರೆ ಹಳ್ಳಿಗಳಲ್ಲಿ, ಗ್ರಾಮಗಳಲ್ಲಿ. ಆ ಊರಾಗ ಅಷ್ಟೇ ಅಲ್ಲ, ಹಳ್ಳ್ಯಾಗ ಕೂಡ ಆತ ವೇದಾಂತಿ ಅಂಥೇಳಿ ಮಹಾದೇವ ದುರ್ಗಪ್ಪ ತನ್ನ ಹೆಸರನ್ನು ಕೂಡ ಮಾಡಿದವನು. ಅವನೊಬ್ಬ ಗಾಂಜಿ ಬುಕ್ಕ ಅಂತ ನಾ ತಿಳ್ಕೊಂಡಿದ್ದೆ. ಅವನೊಬ್ಬ ಹೆದರು ಪುಕ್ಕಳ ಹಂಗೆ ಹಿಂಗೆ ಅಥವಾ ಏನೋ ಒಂದು ಗಾಂಜಿ ಬುಕ್ಕ ಅಂಥೇಳಿ ಅಂದ್ಕೊಂಡಿದ್ದೆ ನಾನು. ಈಗದು ತಪ್ಪನಿಸ್ತು. ಈಗ ನಾನು ತಿಳ್ಕೊಂಡಿದ್ದು ಪೂರ್ತಿ ತಪ್ಪನಿಸಿತು. ಆತ ಬಹಳ ದೊಡ್ಡ ಮನುಷ್ಯ ಅನಿಸ್ತು. ಅವಾಗ ಆತನ ಮಾಡಿರ್ತಕ್ಕಂಥ ಸೇವೆಯನ್ನು ಅಥವಾ ಸಹಾಯವನ್ನು ನೋಡಿ ತುಂಬ ದೊಡ್ಡ ಮನುಷ್ಯ ಅಂತ ಅನಿಸ್ತು. ಆತನೇ ರೊಟ್ಟಿ ಮುರಿದು ಎಣ್ಣೆ ಖಾರ ಪುಡಿ ಕಲಸಿ ಬಾಯಾಗಿಟ್ಟ. ಏನು ರುಚಿ ಇತ್ತದು. ಆಗ ಅಂತಹ ತ್ರಾಸಿನಲ್ಲೂ ತೊಂದರೆಯಲ್ಲೂ ಕೂಡ ಆತ ಏನು ಮಾಡಿದ, ರೊಟ್ಟಿಯನ್ನು ಮುರಿದು ಎಣ್ಣೆ ಖಾರ ಪುಡಿ ಕಲಸಿ ನನ್ನ ಬಾಯಿ ಒಳಗಿಟ್ಟ. ಅವಾಗ ಎಷ್ಟು ಟೇಸ್ಟ್ ಅನಿಸ್ತು ಅಂದರೆ ಅದು ಭಾಳ ರುಚಿಯಾಗಿತ್ತು. ಗಪ 2 ರೊಟ್ಟಿ ತಿಂದೆ, ಹಾಗೆ ಕಾಲು ಚಾಚಿ ಮಲಗಿದೆ. ಗಪ ಅಂತ ಹೇಳ್ತಾ ಎಷ್ಟು ರೊಟ್ಟಿ ತಿಂತಾನೆ, 2 ರೊಟ್ಟಿ ಅಂತ ತಿಂತಾನ. ಯಾಕಂದ್ರೆ ಹೊಟ್ಟೆ ಹಸಿವಾಗಿತ್ತು. ತಿಂದು ನಾ ಕಾಲು ಚಾಚಿಕೊಂಡು ನಾ ಏನು ಮಾಡಿಬಿಟ್ಟೆ, ಅಲ್ಲಿ ಮಲಗಿಬಿಟ್ಟೆ. ಅವತ್ತಿಂದ ಈ ಕೋಣೆ ನಮ್ದಾಯಿತು. ಅವತ್ತಿಂದ ಈ ಕೋಣೆ ಏನಾಯಿತು, ನಮ್ದಾದವು. ನಾನು ರಾತ್ರಿ ಕಣ್ ತಪ್ಪಿಸಿ ಹೊಳೆ ದಾಟಿ ಹೋಗ್ತೀನಿ. ನಾನು ರಾತ್ರಿ ಏನು ಮಾಡ್ತೀನಿ, ಎಲ್ಲರ ಕಣ್ ತಪ್ಪಿಸಿ ನಾನು ಹೊಳೆ ದಾಟಿ ಹೋಗ್ತೀನಿ. ಕೆಲವು ದಿನ ಅಲ್ಲಿರ್ತೀನಿ, ಮತ್ತೆ ಇಲ್ಲಿಗೆ ಬರ್ತೀನಿ. ನೋಡಿ, ಕೆಲವು ದಿನ ಏನು ಮಾಡ್ತೀನಿ, ನಾನು ಅಲ್ಲಿರ್ತೀನಿ. ಇನ್ನು ಕೆಲವು ದಿನ ನಾನು ಇಲ್ಲಿ ಮನೆಗೆ ಬಂದು ಉಳಿತೀನಿ. ನನ್ನ ಜೊತೆಗೆ ಶಿಬಿರದವರು ಬರ್ತಾರೆ. ನನ್ನ ಜೊತೆಗೆ ಏನು ಶಿಬಿರದವರು ಇದ್ರಲ್ಲ ಅವರು ಕೂಡ ಬರ್ತಾರೆ. ದುರ್ಗಪ್ಪನ ಕೋಣೆನೇ ಎಲ್ಲರಿಗೆ ಆಶ್ರಯ. ಇದೇನು ಮಹಾದೇವ ದುರ್ಗಪ್ಪನ ಮನೆ ಐತಲ್ಲ, ಈ ಕೋಣೆ ಕೂಡ ಎಲ್ರಿಗೂ ಆಶ್ರಯ ಆಗೈತಿ. ಇದರ ಬದಿಯಾಗ ಇನ್ನೊಂದು ಕೋಣೆ ಅದ. ಇದರ ಮಗ್ಲಲ್ಲಿ ಅಂದರೆ ಇದರ ಬದಿಯಲ್ಲಿ ಇನ್ನೊಂದು ಕೋಣೆ ಐತೆ, ಅಂದ್ರೆ ರೂಮ್ ಐತಿ. ಅದ್ರ ಮುಂದೆ ಒಂದು ಝೋಪಡಿ, ಅಲ್ಲಿ ದುರ್ಗಪ್ಪ ಇರ್ತಾನೆ ಹೆಣ್ಣು ಮಕ್ಕಳ ಜೊತೆಗೆ. ಅವಾಗ ಈ ಮನೆ ನಮಗೆ ಬಿಟ್ಬಿಟ್ಟು ಅಲ್ಲಿ ಏನೈತಲ್ಲ ಇನ್ನೊಂದು ಮನೆ ಐತಿ, ಇನ್ನೊಂದು ಕೋಣೆ ಐತಿ. ಇದ್ರ ಬಾಜುಕನ ಆ ಕೋಣ್ಯಾಗ ಒಂದು ಝೋಪಡಿ ಐತಿ. ಆ ಝೋಪಡಿ ಒಳಗೆ ದುರ್ಗಪ್ಪ ಏನು ಮಾಡ್ತಾನೆ, ತನ್ನ ಹೆಂಡ್ರ ಮತ್ತು ಮಕ್ಕಳು, ಹೆಂಡ್ರು ಅಂತಂದ್ರೆ ಹೆಂಡತಿ ಮಕ್ಕಳನ್ನು ಕರ್ಕೊಂಡು ಆತ ಅಲ್ಲೇ ಇರ್ತಾನ. ಮಕ್ಕಳು ದುಡಿತಾರ. ಮಕ್ಕಳು ತುಂಬ ದೊಡ್ಡವರಾಗಿದ್ದಾರೆ. ಅವ್ರು ಏನು ಮಾಡ್ತಾರೆ, ದುಡಿತಾರ. ಆತ ಭಜನೆ ಮಾಡ್ತಾನೆ. ಆತ ಏನು ಮಾಡ್ತಾನೆ, ಪ್ರತಿನಿತ್ಯ ದೇವಸ್ಥಾನಗಳಲ್ಲಿ ಅಥವಾ ಅವರು ಹೇಳಿದಂತಹ ಪಾಯಿಂಟ್ಗಳಲ್ಲಿ ಏನು ಮಾಡ್ತಾರೆ, ಭಜನೆಯನ್ನು ಮಾಡ್ತಾನೆ. ತತ್ವಪದ ಹಾಡ್ತಾನೆ. ರಾತ್ರಿ ತುಂಬ ಏಕದಾರಿ ಹಿಡಿದು
ಹಾಡು ಕುಂತಿರ್ತಾನೆ ನೋಡಿ. ಅವಾಗ ಆತ ಭಜನೆ ಮಾಡ್ತಾನೆ. ಯಾವ್ಯಾವ ಅಂದ್ರೆ ತತ್ವಪದ ಹಾಡ್ತಾನೆ, ಭಜನೆ ಪದಗಳು ಹಾಡ್ತಾನೆ. ರಾತ್ರಿ ಎಲ್ಲ ಏಕದಾರಿ ಅಂದರೆ ಇದೊಂದು ತಂತಿ ವಾದ್ಯ, ಒಂದು ಇನ್ಸ್ಟ್ರೂಮೆಂಟ್ ಅಂತ ಹೇಳ್ಬೋದು, ಮ್ಯೂಸಿಕಲ್ ತಂತಿ ವಾದ್ಯ ಅನ್ನುವಂಥದ್ದು. ಅದನ್ನು ಹಿಡ್ಕೊಂಡು ಅವ ಏನು ಮಾಡ್ತಾನೆ, ರಾತ್ರಿ ಪೂರ ಹಾಡು ಅಂದರೂ ಕೂಡ ಅವ ಏನು ಮಾಡ್ತಾನೆ, ಹಾಡನ್ನು ಹಾಡ್ತಾನೆ. ಏಕದಾರಿ ಹಿಡಿದು ಹಾಡ ಹಾಕ್ಕೊಂತಿರ್ತಾನೆ. ನಾವು ಇಲ್ಲಿ ಇರೋದು ಯಾರಿಗೂ ಸುಳು ಹತ್ತಂಗಿಲ್ಲ. ನಾವೇನು ಇಲ್ಲದೆಲ್ಲ ಇದ್ರ ಸುಳು ಯಾರಿಗೂ ಕೂಡ ಗೊತ್ತಿಲ್ಲ. ಭಾಳ ಸಾರಿ ದುರ್ಗಪ್ಪ ತಂದು ಕೊಟ್ಟದ್ದೇ ನಮ್ಮ ಊಟ. ಭಾಳಷ್ಟು ಸಾರಿ ಆಯ್ತು ದುರ್ಗಪ್ಪ ತಂದು ಕೊಟ್ಟಿರೋಂಥ ಊಟವನ್ನು ಕೂಡ ನಾವು ಮಾಡ್ತೀವಿ. ನಾವು ಸಿಕ್ಕಿಬಿಟ್ರೆ ನಿಮಗೂ ದುರ್ಗತಿಗೆ ದುರ್ಗಪ್ಪ ಅಂದರೆ ಆಗಲಿ ನಿಮ್ಮಂಗೆ ಪ್ರಾಣದ ಹಂಕೊಳ್ದು ದೇಶಕ್ಕಾಗಿ ನಾನಾಗಲಿ ನನ್ನ ಮಕ್ಕಳಾಗಲಿ ಏನೂ ಮಾಡಿಲ್ಲ ನೋಡಿ. ಆವಾಗ ನಾವು ಸಿಕ್ಬಿಟ್ರೆ ದುರ್ಗತಿ ದುರ್ಗಪ್ಪ ನಿನಗೆ ಸರಿ ಆಗೋದಿಲ್ಲ, ಅವ್ನು ಸಿಕ್ಬಿಟ್ರೆ ನಿಮ್ಗೆ ಅವ್ರು ಪನಿಷ್ಮೆಂಟ್ ಕೊಡ್ತಾರೋ, ನಮ್ಮ ಜೊತೆ ಏನೇ ಪ್ರಾಣವನ್ನು ತೊಗೋತಾರೆ ಅವರು ಅಂತ ಹೇಳ್ತಾನೆ. ಅವಾಗ ಆತ ಏನು ಹೇಳ್ತಾನೆ, ಇಲ್ಲಿ ಬಿಡು ಪರವಾಗಿಲ್ಲ ಶಂಕರಣ್ಣ, ನಂದೇನು ಆಗೋದಿಲ್ಲ. ಯಾಕಂದ್ರೆ ನಿಮ್ಮಂಗೆ ಪ್ರಾಣ ಹಂಗೆ ತೊರೆದು ನನ್ನ ದೇಶಕ್ಕಾಗಿ ಏನು ಮಾಡೋದಿಲ್ಲ, ನಾನು ಬದುಕೋದಿಲ್ಲ ಅಂಥೇಳಿ ಆತ ಹೇಳ್ತಾನೆ ನೋಡಿ. ಆವಾಗ ನಮ್ಮ ಭಾಳ ಸರಿ ನಾವು ಯಾರಿಗೂ ಸುಳಿವೇ ಹತ್ತಂಗಿಲ್ಲ. ಭಾಳ ಸರಿ ದುರ್ಗಪ್ಪ ತಂದು ಕೊಟ್ಟಿದ್ದೆ ನಮ್ಮ ಊಟ ಅಂತ ಹೇಳ್ತಾನೆ. ಅವಾಗ ಏನಾಯ್ತಾನೆ, ಭಾಳ ಸರಿ ನಮ್ಗೆ ಈ ದುರ್ಗಪ್ಪ ತಂದು ಕೊಟ್ಟಿದ್ದೆನೋ ಊಟ ಮಾಡ್ತೀವಿ. ನಾವು ಸಿಕ್ಬಿಟ್ರೆ ನಿಮಗೂ ದುರ್ಗತಿ ದುರ್ಗಪ್ಪ ಅಂದರೆ ಆಗಲಿ ನಿಮ್ಮಂಗೆ ಪ್ರಾಣದ ಹಂಗೆ ತರೋ ದೇಶಕ್ಕಾಗಿ ನಾನಾಗಲಿ ನಮ್ಮ ಮಕ್ಕಳಾಗಲಿ ಏನೂ ಮಾಡಿಲ್ಲ. ಈಗ ಇಷ್ಟಾದರೂ ನಮ್ಮಿಂದ ಆಗ್ತದಲ್ಲ ನೋಡಿ. ಅವೇನು ಹೇಳ್ತದಾನೆ, ನಿನಗೂ ನೀವೇನಾದರೂ ಹಿಂಗೆ ಊಟ ತಂದ್ಕೊಡೋದು, ನಮಗೆ ಹಿಂಗೆ ಪೋಷಣೆ ಮಾಡೋದು ಏನಾದರೂ ರಜಾಕಾರ ಗೊತ್ತಾತಂದು ದುರ್ಗಪ್ಪ, ನಿಮಗೂ ಕೂಡ ಏನಾಗತ್ತೆ ಹಿಂಗೆ ಇದೇ ಗತಿ ಆಗ್ಬಿಡ್ತೈತೆ ಅಂತ ಹೇಳ್ತಾರೆ. ಅವಾಗ ದುರ್ಗಪ್ಪ ಎಂಥ ಮಾತು ಹೇಳ್ತಾನೆ ನೋಡಿ, ಆಗಲಿ ಬಿಡ್ರಿ, ಯಾಕಂದ್ರೆ ನಾವು ಸಿಕ್ಬಿಟ್ರೆ ನಿಮಗೂ ಹಿಂಗೆ ಆಕೈತೆ ಅಂದಾಗ ಅವೇನು ಹೇಳ್ತಾನೆ, ಆಗಲಿ ಬಿಡ್ರಿ, ಪ್ರಾಣದ ಹಂಗೆ ತರೋ ದೇಶಕ್ಕಾಗಿ ನಾನು ಹೋರಾಡತ್ತಿಲ್ಲ, ನನ್ನ ಮಕ್ಕಳು ಹೋರಾಡಕತ್ತಿಲ್ಲ, ನಾನು ಇಷ್ಟಾದರೂ ಮಾಡತ್ತೀವಲ್ಪ ಸ್ವಾತಂತ್ರ್ಯ ಹೋರಾಟಗಾರಿಗೆ ಅನ್ನುವಂಥ ಒಂದು ಮನಸ್ಸಿಗೆ ನೆಮ್ಮದಿ ಇರುವಂಥದ್ದು ಆಗ್ತೈತಿ ಅಂತ ಹೇಳ್ತಾನೆ. ಈ ಸುಡುಗಾಡ ರಾಜ್ಯದಾಗ ಇರೋದಕ್ಕಿಂತ ಸಾಯೋದು ಬೇಸಲ್ಲೇನ, ಆದರೆ ಈ ಹೋರಾಟದಾಗ ನಿಜ ಮಾತ್ರ ಹೇಳ ಹೆಸರಿಲ್ಲದಂಗೆ ಆಗೋದು ಕರೆ ನೋಡಿ. ಈ ಇಂತಹ ಸುಡುಗಾಡು ರಾಜ್ಯದಾಗ ಇದಕ್ಕಿಂತ ಸಾಯೋದನ್ನು ಬೇಸಲ್ಲ ಅಂತ ಕೇಳ್ತಾನೆ. ಯಾಕೆ ಅಂತಂದ್ರೆ ಅಲ್ಲಿ ರಜಾಕರು ಹೆಣ್ಮಕ್ಳಿಗೆ ತೊಂದರೆಯನ್ನು ಕೊಡೋದು, ಅತ್ಯಾಚಾರವನ್ನು ಮಾಡೋದು, ಸಣ್ಣ ಮಕ್ಕಳನ್ನು ಕೊಲ್ಲೋದು, ಹಿಂಸೆಯನ್ನು ಮಾಡೋದು, ಆಮೇಲೆ ವಯಸ್ಸಾದವರನ್ನು ಬಡಿಯೋದು, ಹೊಡೆಯೋದು, ಕೊಲ್ಲೋದು, ಆಮೇಲೆ ಹೀಗೆ ಹಲವಾರು ತೊಂದರೆಗಳನ್ನು ಮಾಡ್ತಿರ್ತಾರೆ ಅವರು. ಹೆಣ್ಮಕ್ಳನ್ನು ನೋಡ್ತಿರಲ್ಲ, ಸಣ್ಣ ಮಕ್ಕಳನ್ನು ನೋಡ್ತಿರಂಗಿಲ್ಲ, ಆಮೇಲೆ ವಯಸ್ಸಾದವರು ಅಂತ ನೋಡ್ತಿರಲ್ಲ. ಅದನ್ನೆಲ್ಲ ನೋಡಿ ಬೇಸತ್ತು ಬಿಟ್ಟಿರ್ತಾರೆ. ಇದು ಬದುಕೋದಕ್ಕಿಂತ ಈ ನರಕವನ್ನು ನೋಡೋಕ್ಕಿಂತ ಸಾಯೋದೇ ಬೆಟ್ರಲ್ಪ ಅಂಥೇಳಿ ಅವರು ಅನ್ಕೋತಾರೆ. ಆದರೆ ಈ ಹೋರಾಟದಾಗ ನಿಜ ಮಾತ್ರ ಏನದನಲ್ಲ, ಈ ಹೋರಾಟದಾಗ ಹೇಳಿ ಹೆಸರಿಲ್ದಂಗೆ ಅವ ಹೋಗೋದಂತೂ ಖರೆ ಅಂದ್ರೆ ನಿಜ ಅಂತ ಹೇಳ್ತಾನೆ. ಗೆಲುವು ನಮಗೆ, ಅವ್ನು ಸೋತ್ಬಿಟ್ರೆ ಅಥವಾ ಸತ್ತೋಗ್ಬಿಟ್ರೆ ಗೆಲುವು ಅನ್ನೋದು ನಮಗೆ. ಬದುಕಿದ್ರೆ ಸ್ವತಂತ್ರ ನೋಡೋಣ ಹಂಗಿರ್ತದ, ಸತ್ರ ದೇಶಕ್ಕಾಗಿ ಸತ್ತ ಅಂತಾರೆ. ನಾವು ಒಂದು ವೇಳೆ ಬದುಕಿದ್ವು ಅಂದ್ರೆ ಸ್ವತಂತ್ರ ನೋಡ್ತೀವಿ. ಒಂದು ವೇಳೆ ಬದುಕಲಿಲ್ಲ, ಸತ್ತೋಗ್ಬಿಟ್ಟುಪ್ಪ, ಏನೋ ಆಗಿರ್ಜಾಗ ಸಿಕ್ಕು ಅಥವಾ ಏನೋ ಸತ್ತೋಗ್ಬಿಟ್ರೆ ಆತ ದೇಶಕ್ಕಾಗಿ ಸತ್ತ ಬಿಡು ಅಂಥೇಳಿ ಅಂತಾರೆ. ಅಂಥ ಸಾವು ಯಾರಿಗುಂಟು ಯಾರಿಗಿಲ್ಲ. ಅಂಥ ಸಾವು ಯಾರಿಗೆ ಬರುತ್ತೆ ಯಾರಿಗೆ ಬರೋಂಗಿಲ್ಲ ಹೇಳಿ ನೋಡೋಣ. ಅದು ಪುಣ್ಯದ ಕೆಲಸ. ಅಂಥ ಸಾವು ಬರೋದು ಅದು ಎಂಥ ಕೆಲಸ, ತುಂಬ ಪುಣ್ಯದ ಕೆಲಸ. ನಮ್ಮ ಮುಂದಿನದವ್ರು ಆದರೂ ಸ್ವತಂತ್ರ ನೋಡ್ತಾರಲ್ಲ ಅಂದ ನೋಡಿ. ಅವಾಗ ನಾವಂತೂ ಸತ್ತು ಹೋದರೆ ನೋಡೋಕ್ಕಾಗಲ್ಲ, ಅಟ್ಲೀಸ್ಟ್ ನಮ್ಮ ಮುಂದೆ ಬರ್ತಕ್ಕಂತಹ ಪೀಳಿಗೆ ಆದರೂ ಅಂಥ ಸಾವನ್ನು, ಸ್ವಾತಂತ್ರ್ಯ ಹೋರಾಟಗಾರ ಸಾವು ಅಂತ ನೋಡ್ತಾರಲ್ಲ ಅಂತೇಳಿ ಅಂತಾನೆ. ಆಗಾಗ ಅಂತ ಆತ ಇಂಥ ಮಾತು ನಮಗೆ ಹೇಳ್ತಿರ್ತಾನೆ. ಆಗಾಗ ಇಂಥ ಮಾತುಗಳನ್ನೆಲ್ಲ ದುರ್ಗಪ್ಪ ಏನು ಮಾಡ್ತಾನೆ, ನಮಗೆ ಹೇಳ್ತಿರ್ತಾನೆ. ಅವನು ಕೇಳಿ ನಮ್ಮ ಕೈಕಾಲು ಉಕ್ಕಿನಂಗೆ ಆಗ್ತಾವ. ಅವುಗಳನ್ನ ಕೇಳಿ ನಮ್ಮ ಕೈಕಾಲು ಹೆಂಗೆ ಆಕ್ಕಾವ, ಉಕ್ಕಿನಂಗೆ ಶಕ್ತಿ ಬಂದಂಗೆ ಆಗ್ತಾವ. ಒಂದೇ ಉಸಿರಿಗೆ ಶಂಕರನ ನುಡಿದ. ಆಗ ಒಂದೇ ಉಸಿರಿನಲ್ಲಿ ತಿಪ್ಪಣ್ಣ ಮುಂದೆ ಶಂಕರನ ಮಹಾದೇವ ದುರ್ಗಪ್ಪನ ಕುರಿತು ಈ ರೀತಿಯಾಗಿ ಹೇಳ್ತಾನೆ ನೋಡಿ. ಇದೆಲ್ಲದರ ಪ್ರತಿಫಲವಾಗಿ ಮುಂದೇನಾಗತ್ತಪ್ಪ ಅಂತಂದರೆ 948 ಸೆಪ್ಟೆಂಬರ್ 17ರಂದು ಹೈದರಾಬಾದ್ ಸಂಸ್ಥಾನ ನಿಜಾಮನ ಆಳ್ವಿಕೆಯಿಂದ ಮುಕ್ತಾಯಗೊಂಡು ಭಾರತದಲ್ಲಿ ಸ್ವತಂತ್ರಕ್ಕಾಗಿ ವಿಲೀನಗೊಂಡು ಬಿಡ್ತೈತಿ. ಇದೊಂದು ಅಪೂರ್ವ ಸ್ವತಂತ್ರ ಅಂತಲೇ ಹೇಳ್ಬೋದು. ಹೀಗಾಗಿ ಅಲ್ಲೇನಾಗ್ತಪ್ಪ ಅಂದ್ರೆ ಅವಾಗ ಇವೆಷ್ಟು ಆದಮೇಲೆ ಹೈದರಾಬಾದ್ ಸಂಸ್ಥಾನದ ಕೆಲವೊಂದು ಪ್ರಾಂತ್ಯಗಳೆಲ್ಲವೂ ಸೇರ್ಕೋದಾದ್ರೆ ತೆಲಂಗಾಣ, ಆಮೇಲೆ ಯಾವುದು ಹೊಸಪೇಟೆಯ ತುಂಗಭದ್ರಾ ನದಿ, ದಕ್ಷಿಣ ಮಹಾರಾಷ್ಟ್ರ ಆಮೇಲೆ ಹೊಸಪೇಟೆ ತುಂಗಭದ್ರಾ ನದಿ ಇವೆಲ್ಲವೂ ಕೂಡ ಭಾರತದಲ್ಲಿ ಸಂಪೂರ್ಣವಾಗಿ ವಿಲೀನಗೊಂಡು ಸಂಪೂರ್ಣ ಸ್ವಾತಂತ್ರ್ಯವನ್ನು ಕೊಡ್ತಾವೆ ಅಂತ ಹೇಳ್ಬೋದು. ಹೌದಾ ಮಕ್ಕಳೇ, ಇಂದಿನ ತರಗತಿ ನಿಮ್ಮೆಲ್ಲರಿಗೂ ಅರ್ಥವಾಗಿದೆ ಅಂಥೇಳಿ ನಾನು ಅಂದ್ಕೊಂಡು ನನ್ನ ತರಗತಿಯನ್ನು ಮುಗಿಸ್ತಾ ಇದ್ದೀನಿ. ಅಲ್ಲಿವರೆಗೂ ನೀವೆಲ್ಲರೂ ನೋಡ್ತಾ ಇರಿ ರಶ್ಮಿ ಧ್ವನಿ ಕನ್ನಡ ಯೂಟ್ಯೂಬ್ ಚಾನಲ್. ಎಲ್ಲರಿಗೂ ನಮಸ್ಕಾರ.